ಈಗ ಪುಸ್ತಕಗಳನ್ನು ಹೇಳಿದ್ರೆ ಒಬ್ಬ ಉತ್ತಮ ಸ್ನೇಹಿತ ಇದ್ದಂತೆ ಅಂತ ಹೇಳಿ ಹಲವಾರು ಬಾರಿ ನಾವು ಕೇಳಿರ್ತೇವೆ. ಅದು ನೂರಕ್ ನೂರು ಸತ್ಯ. ನಮಗೆ ಸ್ನೇಹಿತನನ್ನ ಜೊತೆ ಕರ್ಕೊಂಡು ಹೋಗಕ್ ಆಗಲ್ಲ, ಆದ್ರೆ ಪುಸ್ತಕವನ್ನ ನೀವು ಎಲ್ಲಿ ಹೋಗ್ತೀರಾ ಅಲ್ಲಿಗೆಲ್ಲ ಕರ್ಕೊಂಡು ಹೋಗ್ಬೋದು. ಸೊ ನೀವು ಯಾವ ಪುಸ್ತಕವನ್ನ ನೀವು ಜೊತೆಗೆ ಇಟ್ಕೊಳ್ತೀರಾ ಅಂತ ಹೇಳೋದು ಇಂಪಾರ್ಟೆಂಟ್ ಇರುತ್ತೆ. ಡಿಸ್ಲೆಕ್ಸಿಯಾ ಅಂತ ಹೇಳಿ ಒಂದು ರೋಗಕ್ಕೆ ಓದುದನ್ನ ಮೆಡಿಸಿನ್ ಆಗಿ ತಗೊಂಡಿದ್ದಾರೆ. ಅದು ಓದಿದ್ರೆ ಅದನ್ನ ಅಕ್ಷರಗಳನ್ನ ನೋಡ್ತಾ ಓದ್ತಾ ಹೋದಾಗೆ ಅದು ಆ ರೋಗ ಕಡಿಮೆ ಆಗತ್ತಂತೆ. ಯಾವ್ದೋ ಒಂದು ಕಡೆ ಒಂದು ಸೋತಿರ್ತೇವೆ, ಯಾವ್ದೋ ಒಂದ್ ಕಡೆ ಗೆದ್ದಿರ್ತೇವೆ. ಈ ಎರಡು ಟೈಮ್ ಅನ್ನ ಈಕ್ವಲ್ ಆಗಿ ಮ್ಯಾನೇಜ್ ಮಾಡೋದು ಹೇಗೆ ಅಂತ ಹೇಳೋದನ್ನ ನಮಗೆ ಪುಸ್ತಕಗಳು ತುಂಬಾ ಚೆನ್ನಾಗಿ ಹೇಳ್ಕೊಡ್ತವೆ. ನಮಗೆ ಮನಸ್ಸಿಗೆ ಬಂದದ್ದನ್ನೆಲ್ಲ ಬರೀಲಿಕ್ಕೆ ಆಗೋದಿಲ್ಲ, ಯಾಕೆಂತ ಹೇಳಿದ್ರೆ ಆ ಕವನವನ್ನ ನಾವು ಮಾತ್ರ ಓದೋದಲ್ಲ, ಇಡೀ ಪ್ರಪಂಚ ಓದುತ್ತೆ ಅಂತ ಟೈಮಲ್ಲಿ. ಸೊ ನಮ್ಗೆ ಗೊತ್ತಿರ್ಬೇಕು ನಾವು ಆ ಪದ ಬಳಕೆಯಲ್ಲಿ ಆಗ್ಲಿ ಹೇಗೆ ಇರ್ಬೇಕು ಅಂತ ಹೇಳುದು. ಅದು ಯಾವತ್ತು ಇನ್ನೊಬ್ಬರ ಮನಸ್ಸಿಗೆ ನೋವು ತರುವಂತ ಇದಾಗಿರ್ಬಾರ್ದು. Make books as your best friends and it will guide you forever. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಪಾಡ್ಕಾಸ್ಟ್. ಇವತ್ತಿನ ಗೆಸ್ಟ್ ಪ್ರೊಫೆಸರ್ ಮಾನಸ ಮ್ಯಾಮ್, ಹೂ ಈಸ್ ಅಸಿಸ್ಟೆಂಟ್ ಪ್ರೊಫೆಸರ್, ಕವಯತ್ರಿ, ಆರ್ಟಿಸ್ಟ್ ಆಸ್ ವೆಲ್ ಆಸ್ ಮೈ ಲೆಕ್ಚರರ್. ವೆಲ್ಕಮ್ ಟು ಮೈ ಪಾಡ್ಕಾಸ್ಟ್ ಮ್ಯಾಮ್, ವೆರಿ ಹ್ಯಾಪಿ ಟು ಹ್ಯಾವ್ ಯು. ಹೇಗಿದ್ದೀರಿ? ನಮಸ್ತೆ, ಐ ಆಮ್ ಫೈನ್, ಹೌ ಆರ್ ಯು? ಫೈನ್ ಮ್ಯಾಮ್. ನೀವು ತುಂಬಾ ಬುಕ್ಸ್ ಓದ್ತೀರಾ ಅಂತ ಗೊತ್ತು, ಹಾಗೆ ತುಂಬಾ ಚೆನ್ನಾಗಿ ಕವನ ಬರಿತೀರಾ. ಹಾಗೆ ನಿಮ್ ಜರ್ನಿ ಬಗ್ಗೆ ತಿಳ್ಕೊಳ್ಳುವ ಅಂತ ಈ ಪಾಡ್ಕಾಸ್ಟ್. ಹೇಗೆ ನಿಮಗೆ ಬುಕ್ಸ್ ಓದುವ ಇಂಟ್ರೆಸ್ಟ್ ಬಂತು? ಎಲ್ಲಿಂದ ಸ್ಟಾರ್ಟ್ ಆಯ್ತು ನಿಮ್ಮ ಜರ್ನಿ? ಓಕೆ, ನಾವು ಬುಕ್ಸ್ ಮೊದ್ಲಿಂದ ಚಿಕ್ಕಿರುವಾಗ್ಲೇ ಒಂದು ಸಾಧಾರಣ ಫೋರ್ತ್ ಫಿಫ್ತ್ ಇಂದ ನಂಗೆ ಇಂಟ್ರೆಸ್ಟ್ ಇತ್ತು. ಆ ಈಗ ಮ್ಯಾಗಝಿನ್ಸ್ ಓದೋದು, ಆ ಟೈಮಲ್ಲಿ ಬಾಲಮಂಗಳ, ಚಂಪಕ ಮತ್ತೆ ತುಂತುರು, ಗಿಳಿವಿಂಡು ಆ ಟೈಪ್ ಬುಕ್ಸ್ ತುಂಬಾ ಬರ್ತಿತ್ತು. ಸೊ ಅದ್ರಲ್ಲಿ ಬರ್ತಿದ್ದ ಸಾಧಾರಣ ಎಲ್ಲಾ ಕಥೆಗಳನ್ನು ಓದ್ತಿದ್ದೆ. ಆ ಅಂದ್ರೆ ವೆಯ್ಟ್ ಮಾಡ್ತಾ ಇದ್ವಿ ನಾವು, ಅಂದ್ರೆ ಈ ವೀಕ್ ಓದಿದ ನಂತರ ನೆಕ್ಸ್ಟ್ ವೀಕ್ ಯಾವಾಗ ಅದು ಬರುತ್ತೆ ಆ ಬುಕ್ಸ್ ಅಂತ ಹೇಳಿ. ಸೊ ಬುಕ್ಸ್ ಓದೋ ಇಂಟ್ರೆಸ್ಟ್ ನಂಗೆ ಆಟೋಮೆಟಿಕ್ ಚಿಕ್ಕದಿಂದಲೇ ಇತ್ತು. ಜೊತೆಗೆ ನಂಗೆ ಚಿಕ್ಕಂದು ಮನೆಯವರು ಪ್ರೋತ್ಸಾಹ ಕೊಡ್ತಿದ್ರು, ಈಗ ಕವನ ಬರೀಲಿಕ್ಕೆ ಅಥವಾ ಒಂದ್ ಸಣ್ಣ ಕತೆ ಬರೀಲಿಕ್ಕೆ. ಸೊ ಅದರಿಂದಾಗಿ ನನಗೆ ಅದು ಒಂದ್ ರೀತಿ ಹವ್ಯಾಸ ತರ ಕಂಟಿನ್ಯೂ ಆಯ್ತು. ನನ್ನ ಸ್ಟಡೀಸ್ ಒಟ್ಟಿಗೆ ಅದು ಕಂಟಿನ್ಯೂ ಆಯ್ತು. ಮತ್ತೆ ಸ್ವಲ್ಪ ಹೈಸ್ಕೂಲಲ್ಲೂ ಅಷ್ಟೇ ನಂಗೆ ಸಿಕ್ಕಿದೀಗ ಕನ್ನಡಕ್ಕಿದ್ದ ಸರ್ಗಳಾಗ್ಲಿ ಅವ್ರು ತುಂಬಾ ಸಪೋರ್ಟ್ ಮಾಡಿದ್ರು ನನಗೆ. ಈ ಕವನ ಮತ್ತೆ ಕತೆ ಸಾಹಿತ್ಯದ ಪಯಣಕ್ಕೆ ನಂಗೆ ತುಂಬಾ ಹೆಲ್ಪ್ ಆಗಿತ್ತು. ಮತ್ತೆ ಪಿ ಯು ಸಿಗೆ ಬಂದಾಗ ಸ್ವಲ್ಪ ಸ್ಟಾಪ್ ಆಯ್ತು. ಪಿ ಯು ಸಿ ಇಂಜಿನಿಯರಿಂಗ್ ಟೈಮ್ ಅಲ್ಲಿ ಆಲ್ಮೋಸ್ಟ್ ಇಲ್ಲ ಅಂತಲೇ ಹೇಳ್ಬೋದು. ಬುಕ್ಸ್ ಓದ್ತಿದ್ದೆ ಆ ಟೈಮ್ ಅಲ್ಲಿ, ಬಟ್ ಬರವಣಿಗೆಯಲ್ಲಿ ಏನು ಇರ್ಲಿಲ್ಲ. ಮತ್ತೆ ನಂಗೆ ಸ್ಟಾರ್ಟ್ ಆದ ಈ ಕೊರೋನಾ ಟೈಮ್ ಅಲ್ಲಿ. ಕೊರೋನಾ ಟೈಮ್ ಅಲ್ಲಿ ಸ್ವಲ್ಪ ಫ್ರೀ ಟೈಮ್ ಇತ್ತು ಅನ್ಸ. ಆ ಟೈಮಲ್ಲಿ ತುಂಬಾ ವಾಟ್ಸಪ್ ಗ್ರೂಪ್ಗಳು ಕ್ರಿಯೇಟ್ ಆಯ್ತು ಸಾಹಿತ್ಯಕ್ಕೆ ರಿಲೇಟ್ ಆಗಿ. ಸೊ ಅದ್ರಲ್ಲಿ ಎಲ್ಲ ಸ್ವಲ್ಪ ಸ್ಪರ್ಧೆಗಳು ಅದು ಇದು ಅಂತ ಇದ್ದ ಕಾರಣ ಮತ್ತೆ ಓದೋದು ಹಾಗೂ ಬರೆಯೋದು ಸ್ಟಾರ್ಟ್ ಆಯ್ತು. ಹಾಗೆ ಈಗ ಮತ್ತೆ ಅದು ಕಂಟಿನ್ಯೂ ಆಗ್ತಾ ಇದೆ. ಆ ಇದರೊಟ್ಟಿಗೆ ಜಾಬ್ ಒಟ್ಟಿಗೆ. ಸೊ ಸ್ವಲ್ಪ ಕಷ್ಟ ಆಗತ್ತೆ ಅದು ಮ್ಯಾನೇಜ್ ಮಾಡಕ್ಕೆ ಎರಡು. ಸೊ ಪ್ರಯಾರಿಟಿ ಕೊಟ್ಕೊಂಡು ನೋಡ್ಬೇಕು ಯಾವ್ದು ಟೈಮಿಗೆ ಯಾವ್ದು ಇಂಪಾರ್ಟೆಂಟ್ ಇದೆ ಆ ಟೈಮಿಗೆ ಅಂತ ಹೇಳಿ. ಬಟ್ ಸೈಡ್ ಅಲ್ಲಿ ಸ್ವಲ್ಪ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಅದನ್ನ. ಓಕೆ, ನೀವು ಫಸ್ಟ್ ಓದಿದ ಬುಕ್ ಯಾವ್ದಾದ್ರು ನೆನಪುಂಟಾ? ಲೈಕ್ ಕ್ಯಾರೆಕ್ಟರ್ಸ್, ತುಂತುರು ಅಲ್ಲಿ ಏನಾದ್ರು? ಆ ಬಾಲಮಂಗಳದ್ದು ನನಗೆ ತುಂಬಾ ಇಷ್ಟ ಇದ್ದದ್ದು ಒಂದು ಚೀಕು ದಾಸ್ ಅಂತ ಹೇಳಿ ಬರ್ತಾ ಇತ್ತು ಒಂದು ಕತೆ ಅದು. ಮತ್ತೆ ಶಕ್ತಿಮದ್ದು ಅಂತ ಹೇಳಿ ಒಂದು ಕಾಮಿಕ್ ಬರ್ತಾ ಇತ್ತು ಅವರದ್ದು. ಇದು ಲಂಬೋದರ ಅಂತ ಹೇಳಿದ ಒಂದು ಕ್ಯಾರೆಕ್ಟರ್, ಚಿಕ್ಕ ಹುಡುಗ. ಹಾಗೆ ವೈದ್ಯರು ಅಂತ ಹೇಳಿ ಅದ್ರಲ್ಲಿ ಒಬ್ರು ಬರ್ತಾ ಇದ್ದಾರೆ, ಅವ್ರ ಗುರುಗಳು. ಅದು ತುಂಬಾ ಇಷ್ಟ. ಮತ್ತೆ ಸಾಧಾರಣ ಎಲ್ಲ ಕಥೆಗಳು ಇಷ್ಟ ಆಗ್ತಾ ಇತ್ತು ಅದ್ರಲ್ಲಿ. ಹೆಚ್ಚು ನಂಗೆ ನೆನಪಾಗುದಿದೆ ಎರಡು. ಓಕೆ, ಈಗಿನ. ಚಿಕ್ಕು ದಾಸ್ ಮೋಸ್ಟ್ಲಿ ಸಂಪುಟದಲ್ಲಿ ಬರ್ತಿದ್ವು ಅನ್ಸ್ತತೆ. ಓಕೆ, ಚಿಕ್ಕು ದಾಸ್ ನೆನಪಾಗ್ತಾ ಇಲ್ಲ ಈಗ. ಡೈಲಿ ಓದ್ತಿದ್ರ ಬುಕ್ಸ್ ಅಂದ್ರೆ ಸ್ಟಡೀಸ್ ಜೊತೆ? ಡೈಲಿ ಅಂತ ಇರ್ಲಿಲ್ಲ, ಚಿಕ್ಕ ಇರುವಾಗ ಅಷ್ಟು ಡೈಲಿ ಇರ್ಲಿಲ್ಲ. ಬಟ್ ಈಗ ಬಾಲಮಂಗಳ 15 ದಿವಸಕ್ಕೊಮ್ಮೆ ಬರ್ತಿತ್ತು. ಸೊ ಅದು ಬಂದ ದಿನ ಅದನ್ನ ಫುಲ್ ಮುಗಿಸಿನೇ ನೆಕ್ಸ್ಟ್ ಕೆಲಸ ಮಾಡ್ತಿದ್ದೆ. ಅದು ಅಷ್ಟು ಅಟ್ಟೆಸ್ಟ್ ಅದು ಮುಗಿಬೇಕು ಓದಿದ್ದು. ಸೊ ಈಗ್ಲೂ ಅಷ್ಟೇ ಅದರ ಬುಕ್ಸ್ ತಗೊಂಡ್ರೆ ಅಟ್ಟೆಸ್ಟ್ ಅದು ಮುಗಿಸಿನೇ ನೆಕ್ಸ್ಟ್ ಹೋಗೋದು ರೂಢಿ ನಂದು. ಸ್ವಲ್ಪ ಕಷ್ಟ ಆಗತ್ತೆ ಅದು, ಈ ಟೈಮ್ ಆಗಲ್ಲ ಅದಕ್ಕೆ ಅಷ್ಟೊಂದು. ಹೆಚ್ಚಿನ ಮಕ್ಕಳಿಗೆ ಲೈಕ್ ಟಿವಿ, ಮೊಬೈಲ್ ಎಲ್ಲ ಡಿಸ್ಟ್ರಾಕ್ಷನ್ ಇರ್ತಿತ್ತಲ್ಲ, ನಿಮಗೆ ಆ ಡಿಸ್ಟ್ರಾಕ್ಷನ್ ಇರಲಿಲ್ಲ? ಆ ಟೈಮಲ್ಲಿ ಮೊಬೈಲ್ ಇರ್ಲಿಲ್ಲ ನಾವು ಚಿಕ್ಕ ಇರುವಾಗ. ಮತ್ತೆ ಟಿವಿ ಇತ್ತು, ಟಿವಿ ನೋಡ್ತಾ ಇದ್ದೆ. ಈಗ ಮೂವೀಸ್ ಆಗ್ಲಿ ಎಲ್ಲ ನೋಡ್ತಿದ್ದೆ. ಬಟ್ ಫಸ್ಟ್ ಪ್ರಯಾರಿಟಿ ಬುಕ್ಸಿಗೆ ಇದ್ದಿದ್ದು. ಸೊ ಬುಕ್ಸ್ ಆದ್ಮೇಲೆ ನೆಕ್ಸ್ಟ್ ಬೇರೆ. ಈಗಿನ ಹ್ಮ್. ಜನರೇಷನ್ ಆರ್ ಎಲ್ಲರಿಗೂ ಬುಕ್ಸ್ ಓದೋದ್ರಿಂದ ಏನು ಪ್ರಯೋಜನ, ಏನು ಚೇಂಜಸ್ ಆಗ್ತದೆ ಲೈಫಲ್ಲಿ?
ಬುಕ್ಸ್ ಓದೋದು ತುಂಬಾ ಒಳ್ಳೇದು, ನಮ್ಗೆ ಗೊತ್ತಿಲ್ದೇನೆ ನಮ್ಮಲ್ಲಿ ಒಂದು ರೀತಿಯ ಚೇಂಜಸ್ ತರ್ತದೆ. ಸೊ ಅದು ಈಗ ನಾವು ತುಂಬಾ ಟೆನ್ಷನ್ ಅಲ್ಲಿ ಇದ್ದ ಟೈಮಲ್ಲಿ ಒಂದು ರಿಲ್ಯಾಕ್ಸೇಷನ್ ಕೊಡ್ತದೆ. ಮತ್ತೆ ನಮ್ಮ ಇಡೀ ಮೈಂಡ್ ಅನ್ನ ಬೇರೆ ಒಂದು ಎನ್ವಿರಾನ್ಮೆಂಟ್ ಗೆ ಕರ್ಕೊಂಡು ಹೋಗ್ತದೆ. ಈಗ ಅದರಲ್ಲಿ ಬರುವ ಪಾತ್ರಗಳಿರ್ಬೋದು, ಅದರಲ್ಲಿ ಬರುವ ಒಂದು ಜಾಗಗಳ ಅಥವಾ ಏನಾದ್ರೂ ಒಂದು ವಸ್ತು ಚಿತ್ರಣಗಳ ನಿರ್ಮಾಣ ಆಗುವಾಗ ನಮ್ಮ ಮನಸ್ಸು ಫುಲ್ ಅಲ್ಲಿಗೆ ಚೇಂಜ್ ಆಗ್ತದೆ. ಸೊ ಆಗ ನಿಮ್ಗೆ ಆಟೋಮೆಟಿಕ್ ಆಗಿ ಆ ಒತ್ತಡದಿಂದ ಹೊರಗೆ ಬರ್ಲಿಕ್ಕೆ ಒಂದು ಈಸಿ ಆಗ್ತದೆ, ಈಗಿನ ಕಾಲದ ಮಕ್ಕಳಿಗೆ ಹೇಳೋದಿದ್ರೆ. ಅದ್ರೊಟ್ಟಿಗೆ ತುಂಬಾ ಪ್ರಯೋಜನ ಇರ್ತದೆ ನಮ್ಗೆ. ಒಂದು ಈಗಿನ ಕರೆಂಟ್ ಸಿಚುವೇಶನ್ ಅಲ್ಲಿ ಒಂದು ಸಂಬಂಧಗಳ ಬಗ್ಗೆ ತಿಳ್ಕೊಳ್ಳಿಕ್ಕೆ ಅಥವಾ ಅದರ ಪ್ರಾಮುಖ್ಯತೆ ಬಗ್ಗೆ ಗೊತ್ತಾಗ್ಲಿಕ್ಕೆ, ಒಟ್ಟಿಗೆ ನೈತಿಕ ಮೌಲ್ಯಗಳು ಮತ್ತೆ ನಮ್ಮ ಸಂಸ್ಕಾರ ಹೇಗಿರ್ಬೇಕು, ನಾವು ಹೇಗೆ ಇರ್ಬೇಕು, ಬೀಯಿಂಗ್ ಎ ಹ್ಯೂಮನ್, ನಾವ್ ಹೇಗೆ ಈ ಸಮಾಜದೊಂದಿಗೆ ಇರ್ಬೇಕು ಅಂತ ಹೇಳೋದನ್ನೆಲ್ಲ ನಮ್ಗೆ ಬುಕ್ಸ್ ನಮ್ಗೆ ಅದೊಂದು ಹೇಳ್ಕೊಡ್ತದೆ. ಈಗ ನಾವು ಓದಿದ ಎಲ್ಲಾ ಬುಕ್ಸ್ ಅಲ್ಲೇ ನಮ್ಗೆ ಒಳ್ಳೆ ವಿಷಯಗಳೇ ಸಿಗ್ಬೇಕು ಅಂತ ಏನೂ ಇಲ್ಲ. ನಾವು ಯಾವ ರೀತಿ ತಿಳ್ಕೊಳ್ತೇವೆ ಅದರ ಮೇಲೆ ಡಿಪೆಂಡ್ ಆಗತ್ತೆ. ಕೆಲವೊಮ್ಮೆ ಈಗ ನಾನೇ ಆಗ್ಲಿ ಓದಿದ ಎಲ್ಲಾ ಬುಕ್ಸ್ ನನಗೆ ಹೆಲ್ಪ್ ಆಗ್ಲಿಲ್ಲ, ಬಟ್ ಅದರಿಂದ ನಾವೇನ್ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಯಾವ ರೀತಿ ನಾವು ಬರಿಬಾರ್ದು ಮುಂದೆ. ಸಪೋಸ್ ಕೆಲವು ಬುಕ್ಸ್ ಬೋರಿಂಗ್ ಇರ್ಬೋದು, ಅಥವಾ ಕೆಲವೊಂದು ನಮ್ಗೆ ಏನೋ ನೆಗೆಟಿವ್ ಫೀಲ್ ಕೊಡ್ಬೋದು. ಸೊ ನಾವು ಅದನ್ನ ಕಂಟಿನ್ಯೂ ಮಾಡಬಾರ್ದಷ್ಟೇ. ನಾವು ತಿಳ್ಕೊಳ್ಬೇಕಾದ್ ಓಕೆ ಇದು ನೆಗೆಟಿವ್ ಏನೋ ತೋರಿಸ್ತಾ ಇದೆ, ಬಟ್ ವಿ ಶುಡ್ ಗೋ ಇನ್ ಅ ಪಾಸಿಟಿವ್ ವೇ. ಅದನ್ನ ನಾವು ಅರ್ಥಕೊಂಡು ಮುಂದೆ ಹೋಗ್ಬೇಕು. ಸೊ ಈ ಬುಕ್ಸ್ ಓದುವಾಗ್ಲೂ ಅಷ್ಟೇ, ಈಗ ತುಂಬಾ ಕಾದಂಬರಿ ಓದುವಾಗ್ಲೂ ಅಥವಾ ಏನೋ ದೊಡ್ಡ ದಪ್ಪ ಪುಸ್ತಕ ಓದ್ತಿದ್ದೀರಾ ಅಂತ ಇಟ್ಕೊಳ್ಳಿ, ಒಂದ್ 10 ಪೇಜ್ ಓದಿದಾಗ ನಿಮ್ಗೆ ಗೊತ್ತಾಗತ್ತೆ ಅದು ನಿಮ್ಮ ವೇವ್ ಲೆಂತ್ಗೆ ಮ್ಯಾಚ್ ಆಗತ್ತಾ ಇಲ್ವಾ ಅಂತ ಹೇಳಿ. ಸೊ ನಿಮ್ಗೆ ಇನ್ ಬಿಟ್ವೀನ್ 10 ಪೇಜಸ್ ಆದ ನಂತರ ನಿಮ್ಗೆ ಅನ್ಸುತ್ತೆ ಒಂದು ಪೇಜ್ ಸ್ಕಿಪ್ ಮಾಡಿದ್ರು ಪರವಾಗಿಲ್ಲ, ನಂಗೆ ಏನೋ ಒಂದು ವಿಷಯ ಗೊತ್ತಾಗತ್ತೆ ಅಂತ ಅನ್ಸಿದ್ರೆ ಆಟೋಮೆಟಿಕ್ ಆಗಿ ನಿಮ್ಗೆ ಅದು ಆ ಪುಸ್ತಕ ಮತ್ತೆ ಓದ್ಬೇಕು ಅಂತ ಅನ್ಸೋದ, ಕಂಟಿನ್ಯೂಷನ್ ಬೇಕು ಅಂತ ನಿಮ್ಗೆ ಅನ್ಸೋದಿಲ್ಲ. ಸೊ ಯೂಶಲಿ ನಾನು ಆತರ ಬುಕ್ಸ್ ಇದ್ರೆ ಸ್ವಲ್ಪ ಓದೋದು ಕಡಿಮೆ ಮಾಡ್ತೇನೆ, ಸ್ಕಿಪ್ ಮಾಡ್ತೇನೆ, 2-3 ಪೇಜಸ್ ಬಿಟ್ಟು ಓದ್ತೇನೆ. ಎಲ್ಲಿದ್ರೆ ಕಂಟಿನ್ಯೂಸ್ ಆಗಿ ಒಂದೇ ಸ್ಟ್ರೆಚ್ಗೆ ಆಲ್ಮೋಸ್ಟ್ ಓದಿ ಮುಗಿಸ್ಲಿಕ್ಕೆ ಟ್ರೈ ಮಾಡ್ತೇನೆ. ಅದಾಗ ಫುಲ್ ಕವರ್ ಆಗತ್ತೆ ಅದರ ಓವರ್ ಆಲ್ ಟಾಪಿಕ್ ಏನಿದೆ ಅಂತ. ಬಿಟ್ಬಿಟ್ಟು ಓದಿದಾಗ ನಮ್ಗೆ ಪುನಃ ಮೈಂಡ್ ಅನ್ನ ಆ ಎನ್ವಿರಾನ್ಮೆಂಟ್ ಗೆ ತಂದು ಓದ್ಲಿಕ್ಕೆ ಕಷ್ಟ ಆಗತ್ತೆ. ಸೊ ಹಾಗಂತ ಹೇಳಿ ಈಗ ನಮ್ಮ ಎಜುಕೇಶನ್ ಜೊತೆಗೆ ಬೇರೆ ಬುಕ್ಸ್ ನ ತುಂಬಾ ಹೊತ್ತು ಓದ್ಲಿಕ್ಕೆ ಟೈಮ್ ಆಗಲ್ಲ. ಸೊ ವಿ ನೀಡ್ ಎ ಬ್ರೇಕ್ ಇನ್ ಬಿಟ್ವೀನ್. ಸೊ ಮ್ಯಾಕ್ಸಿಮಮ್ ಎಷ್ಟೊತ್ತು ತಗೊಳ್ತೀರಿ ಒಂದು ಬುಕ್ ಓದಿ ಮುಗಿಸ್ಲಿಕ್ಕೆ ಅಂತ? ಅದು ಡಿಪೆಂಡ್ಸ್ ಬುಕ್ ಯಾವ ರೀತಿ ಇದೆ ಅಂತ ಹೇಳಿ. ಈಗ ಕೆಲವೊಮ್ಮೆ ನಮ್ಮ ಒಳಗೆ ನಾವು ತುಂಬಾ ವಿಮರ್ಶೆ ಮಾಡ್ಕೊಳ್ಬೇಕಾಗ್ತದೆ. ಆ ಕೆಲವೊಮ್ಮೆ ನಮ್ಮ ಜೀವನಕ್ಕೆ ಅದು ಹೋಲಿಕೆ ಆಗ್ತದಾ ಇಲ್ವಾ, ಅಥವಾ ನಮ್ಮ ಬೇರೆ ಕಲ್ಪನಾ ಲೋಕದಲ್ಲಿ ನಮ್ಮನ್ನ ಅದು ಕರ್ಕೊಂಡು ಹೋಗ್ತಿದ್ಯಾ, ಆ ಟೈಮಲ್ಲಿ ನಾವು ಸ್ವಲ್ಪ ಯೋಚನೆಯಲ್ಲಿ ಬಿದ್ದ್ಬಿಡ್ತೇವೆ. ಸೊ ಅಂತ ಟೈಮಲ್ಲಿ ನಾವು ನೋಡ್ಕೊಳ್ಬೇಕಾಗತ್ತೆ ಟೈಮ್. ಮತ್ತೆ ಮನೇಲಿ ಮಕ್ಕಳು ಎಲ್ಲ ಜಾಯಿಂಟ್ ಫ್ಯಾಮಿಲಿ ಇರೋ ಕಾರಣ ನಮಗೆ ಕಂಟಿನ್ಯೂಸ್ ಆಗಿ ಅದನ್ನ ಒಂದೇ ಓದಿ ಮುಗಿಸ್ತೇನೆ ಅಂತ ಹೇಳಿ ಈಗ ಕುತ್ಕೊಳ್ಳಿಕ್ ಆಗೋದಿಲ್ಲ ನನಗೆ. ಸೊ ಒಂದಿನ ಒಂದಿಷ್ಟು ಓದಿ ಬಿಡ್ತೇನೆ, ನೆಕ್ಸ್ಟ್ ಡೇ ಇನ್ನೊಂದ್ ಸ್ವಲ್ಪ ಕಂಟಿನ್ಯೂ ಮಾಡ್ತೇನೆ, ಆ ಟೈಪ್ ಆಗಿದೆ. ಸೊ ಈಗ ಪುಸ್ತಕಗಳ ಉಪಯೋಗಕ್ಕೆ ಬಂದ್ರೆ ಒಂದು ಇದಿದೆ ಅದರಲ್ಲಿ, ನಮ್ಮ ಮೆದುಳಿನ ಕಾರ್ಯವೈಖರಿಯ ಹೆಚ್ಚಿಸುವ ಜೊತೆಗೆ ನೆನಪಿನ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಮತ್ತೆ ಒಂದು ಚಿಕಿತ್ಸೆಗೆ ಓದುವುದನ್ನ ಬಳಸಲಾಗತ್ತೆ. ಅದು ಚಿಕಿತ್ಸೆ ಯಾವುದು ಅಂತ ಹೇಳಿದ್ರೆ ಡಿಸ್ಲೆಕ್ಸಿಯಾ ಅಂತ ಹೇಳಿ ಒಂದು ರೋಗಕ್ಕೆ ಓದುದನ್ನ ಮೆಡಿಸಿನ್ ಆಗಿ ತಗೊಂಡಿದ್ದಾರೆ. ಅದು ಓದಿದ್ರೆ ಅದನ್ನ ಅಕ್ಷರಗಳನ್ನ ನೋಡ್ತಾ ಓದ್ತಾ ಹೋದಾಗೆ ಅದು ಆ ರೋಗ ಕಡಿಮೆ ಆಗತ್ತಂತೆ. ಸೊ ಅದನ್ನ ಹೆಚ್ಚಿಸುತ್ತೆ. ಮತ್ತೆ ಒಂದ್ ರೀತಿ ನಮ್ಗೆ ಕೆಲವೊಮ್ಮೆ ಈಗ ಲೈಫಲ್ಲೂ ಅಷ್ಟೇ, ನಮ್ಮ ಡೈಲಿ ಇದ್ರಲ್ಲಿ ಒಮ್ಮೆ ನಾವು ಯಾವ್ದೋ ಒಂದು ಕಡೆ ಒಂದು ಸೋತಿರ್ತೇವೆ, ಯಾವ್ದೋ ಒಂದ್ ಕಡೆ ಗೆದ್ದಿರ್ತೇವೆ. ಈ ಎರಡು ಟೈಮ್ ಅನ್ನ ಈಕ್ವಲ್ ಆಗಿ ಮ್ಯಾನೇಜ್ ಮಾಡೋದು ಹೇಗೆ ಅಂತ ಹೇಳೋದನ್ನ ನಮಗೆ ಪುಸ್ತಕಗಳು ತುಂಬಾ ಚೆನ್ನಾಗಿ ಹೇಳ್ಕೊಡ್ತವೆ. ಈಗ ಪುಸ್ತಕಗಳನ್ನ ಹೇಳಿದ್ರೆ ಒಬ್ಬ ಉತ್ತಮ ಸ್ನೇಹಿತ ಇದ್ದಂತೆ ಅಂತ ಹೇಳಿ ಹಲವಾರು ಬಾರಿ ನಾವು ಕೇಳಿರ್ತೇವೆ. ಅದು 100ಕ್ಕೆ 100 ಸತ್ಯ. ನಮಗೆ ಸ್ನೇಹಿತನನ್ನ ಜೊತೆ ಕರ್ಕೊಂಡು ಹೋಗಕ್ ಆಗಲ್ಲ, ಆದ್ರೆ ಪುಸ್ತಕನ ನೀವು ಎಲ್ಲಿ ಹೋಗ್ತೀರಾ ಅಲ್ಲಿಗೆಲ್ಲ ಕರ್ಕೊಂಡು ಹೋಗ್ಬೋದು. ಸೊ ನೀವು ಯಾವ ಪುಸ್ತಕವನ್ನ ನೀವು ಜೊತೆಗೆ ಇಟ್ಕೊಳ್ತೀರಾ ಅಂತ ಹೇಳೋದು ಇಂಪಾರ್ಟೆಂಟ್ ಇರುತ್ತೆ. ಕೆಲವೊಂದು ಪುಸ್ತಕ ನಮ್ಗೆ ತುಂಬಾ ಮನಸ್ಸಿಗೆ ಹಿಡಿಸಿರುತ್ತೆ. ಸೊ ಅದನ್ನ ಯಾವಾಗ್ಲೂ ನಾವು ಜೊತೆ ಕರ್ಕೊಂಡು ಹೋಗ್ತೇವೆ, ನಾವು ಎಲ್ಲಿ ಹೋಗ್ತೇವೆ ಅಲ್ಲಿ. ನನ್ನ ಹತ್ರ ಒಂದು ಚಿಕ್ಕ ರಾಮಾಯಣ ಬುಕ್ ಇದೆ, ಅದು ಯಾವತ್ತೂ ಒಂದು ಪರ್ಸಲ್ಲಿ ಇರ್ತದೆ. ಸೊ ಯಾವಾಗ್ಲೂ ನಿಮಗೆ ಓದ್ಬೇಕು ಅನ್ಸುತ್ತೆ, ಜಸ್ಟ್ ಅದನ್ನ ಓದ್ಬಿಟ್ರೆ ಏನೋ ಒಂದು ಖುಷಿ ಆಗುತ್ತೆ ಮನಸ್ಸಿಗೆ ಅದು. ಸೊ ಇದಿಷ್ಟು ಮೇನ್ ಉಪಯೋಗಗಳು. ಮತ್ತೊಂದು ರೀತಿ ಹವ್ಯಾಸ ಅಂತ ಇದ್ದಾಗ ಅದು ನಮ್ಗೆ ಆಟೋಮೆಟಿಕ್ ಆಗಿ ಒಂದು ಖುಷಿ ಕೊಡುತ್ತೆ ಓದಿದ್ರೆ. ಒಂದ್ ಸ್ವಲ್ಪ ಹೊತ್ತು ಓದಿದಾಗ ನಮ್ಗೇನೋ ಒಂದು ಖುಷಿ ಆಗುತ್ತೆ. ಈಗ ಓದುದ್ರಲ್ಲಿ ಈಗಿನ ಜನತೆ ಬಗ್ಗೆ ಹೇಳುದಿದ್ರೆ 2 ಟೈಪ್ ಇರುತ್ತೆ. ಕೆಲವರು ಪುಸ್ತಕದವನ್ನು ಓದ್ತಾರೆ, ಕೆಲವರು ಮೊಬೈಲ್ ಅಲ್ಲಿ ಓದ್ತಾರೆ.
ಹೌದು. ಸೊ ಇದ್ರಲ್ಲಿ ಮೊಬೈಲಲ್ಲಿ ಓದೋದು ಆದಷ್ಟು ಒಳ್ಳೇದಲ್ಲ ಅಂತ ಹೇಳಿ ನನ್ನ ಅಭಿಪ್ರಾಯ. ಆದ್ರೂ ನಾನು ಓದ್ತೇನೆ, ಇಲ್ಲ ಅಂತ ಹೇಳೋದಿಲ್ಲ. ಕೆಲವೊಮ್ಮೆ ಬುಕ್ಸ್ ಬಿಟ್ಟು ಹೋಗಿರುತ್ತೆ, ಸೊ ಅದು ಮೊಬೈಲ್ ಅಲ್ಲಿ ಇದ್ರೆ ಮೊಬೈಲ್ ಅಲ್ಲಿ ಓದ್ ಹೋಗುತ್ತೆ ನಂಗೆ. ಸೊ ಕೈಯಲ್ಲಿ ಪುಸ್ತಕ ಹಿಡಿದು ಓದೋದು ತುಂಬಾ ಒಳ್ಳೇದು. ಮೊಬೈಲ್ ಅಲ್ಲಿ ಹಿಡಿದಾಗ ನಮ್ಗೆ ಆಟೋಮೆಟಿಕ್ ಆಗಿ ಅದು ಏನು ಸೈಂಟಿಫಿಕ್ ಆಗಿ ಪ್ರೂವ್ ಆಗಿದೆ ಅಂತ ಹೇಳ್ತಾರೆ. ಅಂದ್ರೆ ನಮ್ಗೆ ಕೈಯಲ್ಲಿ ಗೊತ್ತಾಗದಿಂದ ಒಂದು ರೀತಿ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಇದರಿಂದಾಗಿ ಕೈಯಲ್ಲಿರುವ nerves ಗೆ ತುಂಬಾ ಇಫೆಕ್ಟ್ ಇದೆ ಅಂತೆ. ಈಗ ನಾವು ಅಷ್ಟೇ ತುಂಬಾ ಹೊತ್ತು ಮೊಬೈಲ್ ಅಲ್ಲಿ ಕೈಯಲ್ಲಿ ಇಟ್ಕೊಂಡಾಗ ಸ್ವಲ್ಪ ಹೊತ್ತಾದ್ಮೇಲೆ ಕೈ ನೋವು ಬರಕ್ ಸ್ಟಾರ್ಟ್ ಆಗ್ತದೆ, ಅದು ಗೊತ್ತಾಗೋದಿಲ್ಲ. ನಾವು ಮೊಬೈಲ್ ನೋಡ್ತಾ ಇರ್ತೀವಿ, ಈಗ ರೀಲ್ಸ್ ನೋಟಿಫಿಕೇಶನ್ ಬಂದ್ರೆ ನೋಡ್ದಾಗ್ಲಿ. ಮುಗಿತಲ್ರಿ. ಹಾ, ಹೌದು ಹೌದು. ಸೊ ಇಂಥ ಟೈಮ್ ಅಲ್ಲಿ ಅದೇ ನೀವು ಬುಕ್ಸ್ ಹಿಡಿದ್ರೆ ಆ ಬಂದ ಕೈ ನೋವು ತುಂಬಾ ಇಫೆಕ್ಟ್ ಆಗಿರೋದಿಲ್ಲ. ಸ್ವಲ್ಪ ಕೈ ನೋವು ಬರುತ್ತೆ, ಬಟ್ ನಿಮ್ಗೆ ಸ್ವಲ್ಪ ಹೊತ್ತು ಅದನ್ನ ಕೈಯನ್ನು ಮೂವ್ ಮಾಡಿದ್ರೆ ಕರೆಕ್ಟ್ ಆಗುತ್ತೆ. ಬಟ್ ಮೊಬೈಲ್ ಹಿಡ್ಕೊಂಡಾಗ ಆಗೋ ಕೈ ನೋವು ಪಕ್ಕ ಕಡಿಮೆ ಆಗೋದಿಲ್ಲ ಅದು. ಸೊ ಮೊಬೈಲ್ ಅಲ್ಲಿ ಓದೋದಕ್ಕಿಂತ ಪುಸ್ತಕ ಹಿಡಿದು ಓದೋದು ತುಂಬಾ ಒಳ್ಳೇದು. ಎಲ್ಲ ಟೈಮಲ್ಲಿ ಆಗಲ್ಲ, ಬಟ್ ಆದಷ್ಟು ಅದನ್ನು ಆಮ್, ಆ ತರ ಹವ್ಯಾಸ ಮಾಡ್ಕೊಳ್ಳೋದು ಒಳ್ಳೇದು. ಅಂದ್ರೆ ನಮ್ಗೆ ಯಾವ ರೀತಿಯ ಪುಸ್ತಕಗಳು ತುಂಬಾ ವಿಭಾಗಗಳಿವೆ, ತುಂಬಾ ಕ್ಯಾಟಗರೈಸೇಷನ್ ಇದೆ ಅದರಲ್ಲಿ. ಸೊ ನಮ್ಗೆ ಇಷ್ಟ ಯಾವುದು ಅದನ್ನ ಓದೋದ್ರಿಂದ ನಮ್ಗೆ ಜೀವನದಲ್ಲಿ ಒಂದು ಉತ್ಸಾಹ ಇರುತ್ತೆ. ಈ ತರ ನಾವು ಮುಂದೆ ಹೇಗೆ ನಮ್ಮ ಲೈಫ್ ನ ಸ್ಟೆಪ್ಸ್ ಇಡ್ಬೇಕು, ಅಥವಾ ಒಂದು ರೀತಿ ಎಲ್ಲೋ ಒಂದ್ ಕಡೆ ನಾವು ಸೋತ್ವಿ, ಆ ಟೈಮಲ್ಲಿ ಹೇಗೆ ನಾವು ಅದನ್ನ ಆಮ್, ಮೆಟ್ಟಿ ಮೇಲೆ ಬರ್ಬೇಕು ಅನ್ನೋದನ್ನೆಲ್ಲ ಹೇಳ್ಕೊಡತ್ತೆ ಪುಸ್ತಕ. ಅದು ನಮ್ಗೆ ಗೊತ್ತಾಗದೇನೆ ನಮ್ಮಲ್ಲಿ ಒಂದಷ್ಟು ಚೇಂಜಸ್ ಅನ್ನ ತರುತ್ತೆ. ಅದು ಇನ್ನೊಬ್ಬರಿಗೆ ಮೇ ಬಿ ಕಾಣಿಸ್ಬೋದು, ನಮ್ಮೊಳಗೆ ಅದಷ್ಟು ಬೇಗ ಗೊತ್ತಾಗಲ್ಲ, ಇನ್ನೊಬ್ರಿಗೆ ಗೊತ್ತಾಗತ್ತೆ. ನಿಮ್ಮ ಫೇವ್ರೆಟ್ ರೈಟರ್ ಅಂತ ಇದ್ರೆ ಯಾರು? ನನ್ ಫೇವ್ರೆಟ್ ರೈಟರ್ ಫಸ್ಟ್ ನಂಗೆ ಖುಷಿ ಆಗೋದು ರವಿ ಬೆಳಗೆರೆ ಅವರದ್ದು ಬುಕ್ಸ್. ಸೊ ನಾನು ಅವರ ಬುಕ್ಸ್ ಆಲ್ಮೋಸ್ಟ್ ಎಲ್ಲ ಓದಿದ್ದೀನಿ. ಇನ್ನು 4 ಬಾಕಿ ಇದೆ ಓದ್ಲಿಕ್ಕೆ. ಆ ಮತ್ತೆ ಇಷ್ಟ ಆಗೋದು ಗುರುರಾಜ ಕರ್ಜಗಿ ಅವರದ್ದು ಕರುಣಾಳು ಬಾ ಬೆಳಕೆ ಅಂತ ಇದೆ. ಅದು ತುಂಬಾ ಖುಷಿ ಆಗುತ್ತೆ, ಯಾಕೆಂದ್ರೆ ಅವರು ಕೂಡ ಒಂದು ಲೆಕ್ಚರ್ ಆಗಿದ್ದವರು. ಸೊ ಅವ್ರಿಗೆ ಗೊತ್ತಿದೆ ಮಕ್ಕಳನ್ನ ಹೇಗೆ ನೋಡ್ಕೊಳ್ಳೋದು, ಅವರ ಒಟ್ಟು ಅವರನ್ನ ಹ್ಯಾಂಡಲ್ ಮಾಡೋ ರೀತಿ ಅವರು ತುಂಬಾ ಚೆನ್ನಾಗಿದೆ. ಮತ್ತೆ ಅವ್ರಿಗೆ ಮಕ್ಳಿಗೆ ಹೇಗ್ ಹೇಳ್ಬೇಕು ಅನ್ನೋ ರೀತಿ ಕೂಡ ಗೊತ್ತಿದೆ. ಸೊ ಆ ನಿಟ್ಟಿನಲ್ಲಿ ಅವ್ರು ಬರೆದಿದ್ದಾರೆ ಅದ್ರಲ್ಲಿ ತುಂಬಾ. ಸೊ ಅದನ್ನ ಒಂದ್ಸಲ ಓದೋದು ಒಳ್ಳೇದು. ಮತ್ತೆ ಅವರಿಗೆ ಹಲವು ದೇಶಗಳನ್ನ ಸುತ್ತಿ ಅನುಭವ ಇದೆ, ಹಲವು ಜನರೊಂದಿಗೆ ಬೆರೆತ ಅನುಭವ ಇದೆ. ಸೊ ಆ ಅನುಭವನ ಕೇಳಿನೇ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬಹುದು. ಸೊ ಅಷ್ಟರ ಮಟ್ಟಿಗೆ ಅವರು ತುಂಬಾ ಎಫೆಕ್ಟಿವ್ ಪರ್ಸನ್. ಅವರ ಬರೆದ ಲೇಖನಗಳಿರ್ಬೋದು, ಅವರ ಮಾತುಗಳಿರ್ಬೋದು, ತುಂಬಾ ಎಫೆಕ್ಟ್ ಅದು. ಕಾರಂತರ ಬುಕ್ಸ್ ಇಷ್ಟ ಆಗತ್ತೆ. ಮತ್ತೆ ಭೈರಪ್ಪನವರದ್ದು ಅಷ್ಟೇ ತುಂಬಾ ಇಷ್ಟ. ಮತ್ತೆ ಪೂರ್ಣಚಂದ್ರ ತೇಜಸ್ವಿ ಅವರದ್ದು, ಅವರ ಬುಕ್ಸ್ ಅಷ್ಟೇ. ಅದು ಆ ಅಂದ್ರೆ ಪ್ರಕೃತಿ ಒಡನಾಟ ತುಂಬಾ ಬರೆದಿದ್ದಾರೆ ಅವರು. ಮನುಷ್ಯರೊಂದಿನ ಒಡನಾಟಕ್ಕಿಂತ ಹೆಚ್ಚು ಪ್ರಕೃತಿಯೊಂದಿಗೆ ಬೆರೆತು ಬರೆದದವರು. ಆದ ಕಾರಣ ಅದು ತುಂಬಾ ರಿಯಾಲಿಟಿಗೆ ಹತ್ರ ಇದೆ. ಏನೋ ಕಲ್ಪಿಸಿಕೊಂಡು ಬರೆದದಕ್ಕಿಂತ ಹೆಚ್ಚು ಅವರು ರಿಯಾಲಿಟಿನ ನೋಡಿ ಬರೆದಿದ್ದಾರೆ. ಸೊ ಅದು ಕೂಡ ತುಂಬಾ ಇಷ್ಟ. ಓಕೆ, ಫೇವ್ರೆಟ್ ಬುಕ್ ಅಂತ ಇದ್ರೆ ಲೈಕ್ ದಿಸ್ ಇಸ್ ದ ಮಸ್ಟ್ ರೀಡ್ ಬುಕ್ ಅಂತ ಇದ್ರೆ ಯಾವ್ದು? ಕರುಣಾಳು ಬಾ ಬೆಳಕೆ ಓದ್ಲೇಬೇಕು. ಮತ್ತೆ ಒಂದು ಮಣಿಕಾಂತ್ ಅವರದ್ದು ಅಮ್ಮ ಹೇಳಿದ 8 ಸುಳ್ಳುಗಳು, ಭಾವತೀರಯಾನ, ಅಪ್ಪ ಎಂದರೆ ಆಕಾಶ, ಅದನ್ನು ಓದ್ಲೇಬೇಕು. ಯಾಕಂತ ಹೇಳಿದ್ರೆ ಒಂದು ಕುಟುಂಬದ ಒಳಗೆ ಹೇಗಿರ ಮಕ್ಕಳು, ಅವರ ಪೋಷಕರು ಇತರರೊಂದಿಗೆ ಹೇಗಿರ್ಬೇಕು, ಆ ಸಂಬಂಧಗಳು ಹೇಗಿರ್ಬೇಕು, ಆ ಮೌಲ್ಯಗಳನ್ನ ತುಂಬಾ ಚಂದವಾಗಿ ಇದ್ರಲ್ಲಿ ಚಿತ್ರಣ ಕೊಟ್ಟಿದ್ದಾರೆ. ಸೊ ಅದನ್ನ ನಾವು ಎಲ್ಲರೂ ಓದ್ಲೇಬೇಕು. ಮತ್ತೆ ಮತ್ತೆ ನಂಗೆ ರವಿ ಬೆಳಗೆರೆ ಅವರ ಬುಕ್ ತುಂಬಾ ಇಷ್ಟ ಆಗೋದು ಅಂತ ಹೇಳಿದ್ರೆ ನೀ ಹಿಂಗೆ ನೋಡಬೇಡ ನನ್ನ ಅಂತ ಇದೆ. ಅದು ನಂಗೆ ತುಂಬಾ ಇಷ್ಟ. ಅದ್ರಲ್ಲಿ ಒಂದು ಹ್ಯಾಪಿ ಎಂಡಿಂಗ್ ಇದೆ, ದಟ್ ಇಸ್ ದ ಫಸ್ಟ್ ಥಿಂಗ್ ಐ ಲೈಕ್. ಆ ಸಂಬಂಧಗಳ ವ್ಯಾಖ್ಯಾನ ನಂಗೆ ತುಂಬಾ ಇಷ್ಟ ಅವ್ರು ಕೊಟ್ಟದ್ದು. ಆ ಇಂಪಾರ್ಟೆನ್ಸ್ ಇರ್ಬೋದು, ಆ ತುಂಬಾ ಇಷ್ಟ ನಂಗೆ ನೀ ಹಿಂಗ ನೋಡಬೇಡ ನನ್ನ ಪುಸ್ತಕ. ಅದು ಬಿಟ್ಟು ನನಗೆ ಕೆಲವೊಮ್ಮೆ ಯಾರೋ ಅಷ್ಟು ಫೇಮಸ್ ಅಲ್ಲದಿರೋ ಕೆಲವೊಂದು ಪುಸ್ತಕಗಳು ಕೂಡ ಇಷ್ಟ ಆಗತ್ತೆ. ಯಾಕೆಂದ್ರೆ ಎಲ್ಲ ಪುಸ್ತಕಗಳು ನಮ್ಗೆ ಎಲ್ಲ ಸಾಲುಗಳು ಇಷ್ಟ ಆಗ್ಬೇಕು ಅಂತ ಇಲ್ಲ. ಕೆಲವೊಂದ್ ಸಾಲುಗಳು ಇಷ್ಟ ಆಗಿರತ್ತೆ ಅಷ್ಟೇ. ಹಾಗಂತ ಹೇಳಿ ಕೆಲವೊಂದ್ಸಲ ಇಡೀ ಇದ್ರಲ್ಲಿ ಆ ಬರೆದಿರುವಂತ ಲೇಖಕ ಫೇಮಸ್ ಇಲ್ಲದೆ ಇರ್ಬೋದು, ಬಟ್ ಅವರ ಬರೆದಂತಹ ಒಂದು ಕತೆ ನಮ್ಗೆ ಪದೇ ಪದೇ ನೆನಪಾಗ್ತಾ ಇರತ್ತೆ. ಅವರು ಕೊಟ್ಟಂತಹ ಒಂದು ಓವರ್ ಆಲ್ ಮೆಸೇಜ್ ಇರತ್ತಲ್ವಾ, ಅದು ನಮ್ಗೆ ಪ್ರತಿದಿನ ಅವ್ರು ಆತರ ಹೇಳಿದ್ರು, ಸೊ ನಾನು ಇಂಥ ಸಿಚುವೇಶನ್ ಅಲ್ಲಿ ಈ ತರ ಇರ್ಬೇಕಿತ್ತು ಅಂತ ಹೇಳೋದು ನೆನಪು ಮಾಡುವಂತ ಇರತ್ತೆ. ಸೊ ಅಂತ ಪುಸ್ತಕಗಳು ತುಂಬಾ ಇದೆ. ನಂಗೆ ಈಗ ನೆನಪಾಗ್ತಾ ಇಲ್ಲ ಯಾವ್ದ್ಯಾವ್ದು ಅಂತ ಹೇಳಿ. ಅಂದ್ರೆ ಅವರು ತುಂಬಾ ಫೇಮಸ್ ಆದ ಕಾರಣ ನಮ್ಗೆ ಆ ಲೇಖಕರ ಹೆಸರು ನೆನಪಿರೋದಿಲ್ಲ, ಅವರು ಕೊಟ್ಟಂತ ಮೆಸೇಜಸ್ ನೆನಪಿರತ್ತೆ. ಸೊ ಆತರ ತುಂಬಾ ಇರುತ್ತೆ.
ಈವನ್ ಕೆಲವೊಮ್ಮೆ ಚಿಕ್ಕ ಚಿಕ್ಕ ಕವನಗಳಲ್ಲಿ ಅವರು ತುಂಬಾ ಆಳವಾದ ಮಾಹಿತಿಯನ್ನ ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ ಡುಂಡಿರಾಜ್ ಅವರು ಬರೀತಾರೆ, ಬರೆಯೋದು ಚಿಕ್ಕ ಚಿಕ್ಕ ಕವನ, ಅದು ತುಂಬಾ ಅಂತ ಹೇಳಿ ಪ್ರಭಾವ ಬೀರತ್ತೆ. ಅದು ಹಾಸ್ಯವೂ ಇರತ್ತೆ, ಒಟ್ಟಿಗೆ ಅದ್ರಲ್ಲಿ ನಾವು ಯೋಚನೆ ಮಾಡುವಂತ ವಿಷಯನೂ ಇರತ್ತೆ. ಬರೆಯೋದು ಮ್ಯಾಕ್ಸಿಮಮ್ 8 ಲೈನ್ ಬರೀತಾರೆ ಅಷ್ಟೇ, ಆದ್ರೆ ಅದ್ರಲ್ಲಿ ಅಷ್ಟು ವಿಷಯಗಳು ಒಳಗೊಂಡಿರತ್ತೆ. ಸೊ ಇವನ್ ಕವನ, ಹಾಸ್ಯ ಮಿಶ್ರಿತ ಕವನ ಬಂದ್ರೆ ನಂಗೆ ಡುಂಡಿರಾಜ್ ಅವರದ್ದು ತುಂಬಾ ಇಷ್ಟ ಆಗುತ್ತೆ. ಒನ್ ಬುಕ್ ಚೇಂಜೆಡ್ ಮೈ ಲೈಫ್ ಅಂತ ಏನಾದ್ರು ಯಾವ್ದಾದ್ರು ಬುಕ್ ಇದ್ರೆ ಯಾವ್ದು? ನಿಮ್ಮ ಥಿಂಕಿಂಗ್ ಅನ್ನು ಚೇಂಜ್ ಮಾಡಿದಿರ್ಬೋದು, ಏನೇ ಇರ್ಬೋದು. ನನ್ನ ಥಿಂಕಿಂಗ್ ಅನ್ನು ಚೇಂಜ್ ಮಾಡಿದ್ದು ತುಂಬಾ ಇದೆ. ನಾನ್ ಚಿಕ್ಕ ಇರ್ಬೇಕಾದ್ರೆ ಓದಿದಷ್ಟು ಪುಸ್ತಕಗಳು ಸದಾ ನಂಗೆ ತುಂಬಾ ಹೆಲ್ಪ್ ಆಗಿದೆ. ಷಡಕ್ಷರಿ ಅಂತ ಒಬ್ರು ಇದ್ದಾರೆ, ಅವರು ಬರೀತಿದ್ರು, ಪೇಪರ್ ಅಲ್ಲಿ ಬರೀತಿದ್ರು, ಬಟ್ ಅದೆಲ್ಲ ಸಂಗ್ರಹ ಮಾಡಿ ಒಂದು ಬುಕ್ ಕೂಡ ಮಾಡಿದ್ರು, ಕ್ಷಣ ಹೊತ್ತು ಅಣಿಮುತ್ತು ಅಂತ ಹೇಳಿ. ಅದು ತುಂಬಾ ಉಪಯೋಗ ಆಗ್ತಿತ್ತು. ಅಂತ ಹೇಳಿದ್ರೆ ಎಲ್ಲ ಸ್ಮಾಲ್ ಸ್ಮಾಲ್ ಸ್ಟೋರೀಸ್, ರಿಯಲ್ ಆಗಿ ನಡೆದಂತಹ ಘಟನೆಗಳನ್ನ ಅವರು ಬರಿತಾ ಇದ್ರು. ಸೊ ತುಂಬಾ ಸ್ಫೂರ್ತಿ ಕೊಡ್ತಾ ಇತ್ತು. ಅಂತ ಹೇಳಿದ್ರೆ ನಿಮ್ಗೆ ಒಂದು ಸಿಚುವೇಶನ್ ಅನ್ನ ಹೇಗೆ ಮ್ಯಾನೇಜ್ ಮಾಡ್ಬೇಕು, ಹೇಗೆ ಫೇಸ್ ಮಾಡ್ಬೇಕು ಅಂತ ಹೇಳುದನ್ನ ನಿಮ್ಗೆ ಅದು ಆ ಸ್ಟೋರೀಸ್ ಎಲ್ಲ ಹೇಳ್ತಾ ಇತ್ತು. ಅದ್ರ ಜೊತೆಗೆ ತುಂಬಾ ಇದು ಪ್ರತಾಪ್ ಸಿಂಹ ಅವ್ರು ಬರಿತಾ ಇದ್ರು, ಬೆತ್ತಲೆ ಜಗತ್ತು ಅಂತ ಹೇಳಿ 3 ಪುಸ್ತಕಗಳಿವೆ. ಅದು ಕೂಡ ಹಾಗೆ ತುಂಬಾ ಚಂದ ಇದೆ. ಒಬ್ಬರ ಸೋತ ವ್ಯಕ್ತಿಗೆ ಅಥವಾ ತುಂಬಾ ಉತ್ ಆ, ಏನ್ ಹೇಳೋದು, ಟಾಪ್ ಇದ್ರಲ್ಲಿ ರೀಚ್ ಆದ ವ್ಯಕ್ತಿಗಳಲ್ಲ, ಯಾವ ರೀತಿ ಅವರ ಜೀವನವನ್ನ ನಡೆಸ್ತಾರೆ, ಹೇಗಿದ್ರು ಅವರು, ಅವರ ಲೈಫ್ ಚೇಂಜ್ ಆಗ್ಲಿಕ್ಕೆ ಏನು ಕಾರಣಗಳಿತ್ತು, ಇಂಥದನ್ನೆಲ್ಲ ಓದಿದಾಗ, ಯಾಕೆಂದ್ರೆ ಪ್ರತಿಯೊಂದನ್ನ ಕೂಡ ನಾವು ಅನುಭವಿಸಿನೇ ಕಲಿಬೇಕು ಅಂತ ಇಲ್ಲ. ಕೆಲವೊಂದನ್ನ ಕೇಳಿ ಕಲಿಬಹುದು, ಕೆಲವೊಂದು ಓದಿ ಕಲಿಬಹುದು. ಅಂತ ಸಂದರ್ಭದಲ್ಲಿ ಇಂಥ ಲೇಖನಗಳು, ಕಥೆಗಳು ನಮ್ಗೆ ತುಂಬಾ ಹೆಲ್ಪ್ ಆಗತ್ತೆ. ಸೊ ಈ ಪುಸ್ತಕಗಳು ನನಗೆ ತುಂಬಾ ಎಫೆಕ್ಟ್ ಕೊಟ್ಟಿದೆ ಚಿಕ್ಕದ್ರಿಂದ. ಮತ್ತೆ ನಂಗೆ ಇಷ್ಟ ಆಗೋ ಲೇಖಕರು ಅಂದ್ರೆ AR ಮಣಿಕಾಂತ್ ಅವರು. ಅವರು ಬರೆದಂತಹ ಅಪ್ಪ ಅಂದ್ರೆ ಆಕಾಶ, ಅಮ್ಮ ಹೇಳಿದ 8 ಸುಳ್ಳುಗಳು, ಭಾವತೀರಯಾನ ತುಂಬಾ ಇಷ್ಟ ನಂಗೆ ಅದು. ಪದೇ ಪದೇ ಓದ್ತಾ ಇರುವ ಬುಕ್ಸ್ ಇವೆಲ್ಲ. ಸ್ವಲ್ಪ ಬೇಜಾರಾಯ್ತು ಅಥವಾ ಏನೋ ಒಂದು ಚೇಂಜ್ ಬೇಕು ಅಂತ ಅನ್ಸಿದಾಗೆಲ್ಲ ಒಂದು 4 ಪೇಜ್ ಓದಿದ್ರೆ ಒಂದ್ ರೀತಿ ಮೈಂಡ್ ಚೇಂಜ್ ಆಗತ್ತೆ ಆ ಟೈಮಲ್ಲಿ. ಡಿಫ್ರೆಂಟ್ ಟೈಪ್ಸ್ ಆಫ್ ಬುಕ್ಸ್ ಅಂದ್ರೆ ಯಾವ ಯಾವ ಟೈಪಿನ ಬುಕ್ಸ್ ಉಂಟು, ಯಾರ್ಯಾರು ಯಾವ ಯಾವ ಟೈಪ್ ಇದ್ದು ಓದಿದ್ರೆ ಒಳ್ಳೆಯದು? ಲೈಕ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಹೌಸ್ ವೈಫ್ಸ್ ಆರ್ ವರ್ಕಿಂಗಿಗೆ ಹೋಗೋರು, ಆ, ಹೀಗೆ. ಈಗ ಹೇಗೆ ಸಮ್ಮರ್ ಈಗ ಹಾಲಿಡೇಸ್, ಸೊ ಮಕ್ಕಳಿಗೆ ಯಾವ್ದಾದ್ರು ಬುಕ್ಸ್, ಯಾವ ಟೈಪಿನ ಬುಕ್ಸ್ ಒಳ್ಳೆಯದು? ಆ, ಚಿಕ್ಕ ಮಕ್ಕಳು ಸಾಧಾರಣ ಮ್ಯಾಗಝಿನ್ಸ್ ಟೈಪ್ ಓದಿದ್ರೆ ಒಳ್ಳೇದು. ಯಾಕೆಂತ ಹೇಳಿದ್ರೆ ಅವರಿಗೆ ಸ್ವಲ್ಪ ಎಜುಕೇಶನ್ ಪ್ಲಸ್ ಸ್ಟೋರೀಸ್ ಎಲ್ಲ ಮಿಕ್ಸ್ ಆಗಿರುತ್ತೆ ಅದ್ರಲ್ಲಿ. ಸೊ ಆ ತರ ಬುಕ್ಸ್. ಮತ್ತೆ ಚಿಕ್ಕ ಮಕ್ಕಳು ಸಾಧಾರಣ ಸ್ಟೋರೀಸ್ ತುಂಬಾ ಇರುತ್ತಲ್ವಾ, ಈಗ ತೆನಾಲಿರಾಮನ ಕಥೆಗಳು, ನೀತಿ ಕಥೆಗಳು, ಆ ಟೈಪ್ ಎಲ್ಲ ಇರುತ್ತೆ. ಸೊ ಅದೆಲ್ಲ ಒಳ್ಳೇದು ಅವರಿಗೆ ಓದ್ಲಿಕ್ಕೆ. ಮತ್ತೆ ಯೂತಿಗ್ ಬಂದಾಗ ಇದೆ ನಾನೀಗ ಹೇಳಿದ ಈ ಪುಸ್ತಕಗಳು ತುಂಬಾ ಒಳ್ಳೇದು. ಯಾಕೆಂತ ಹೇಳಿದ್ರೆ ಒಂದು 8th ಸ್ಟ್ಯಾಂಡರ್ಡ್ ನಂತರ ನಾವು ಈ ತರ ಬುಕ್ಸ್ ಓದಿದ್ರೆ ನಮ್ಗೆ ಒಂದ್ ರೀತಿ ಮೆಂಟಲಿ ನಾವು ತುಂಬಾ ಸ್ಟೇಬಲ್ ಇರ್ತೇವೆ. ಆ ಯಾಕೆಂತ ಹೇಳಿದ್ರೆ ಅವ್ರು ಬರೆಯುವಂತಹ ಲೇಖನಗಳ ಕಥೆಗಳಲ್ಲಿ ಸೋತವರ ಕಥೆ ತುಂಬಾ ಇರುತ್ತೆ. ಯಾಕಂತ ಹೇಳಿದ್ರೆ ನಾವು ಸೋತಾಗ ಬೇಗ ಕುಗ್ಗಿ ಬಿಡ್ತೇವೆ ಜೀವನದಲ್ಲಿ, ಗೆದ್ದಾಗ ಹಿಗ್ಗಿ ಬಿಡ್ತೇವೆ. ಆ ಟೈಮಲ್ಲಿ ನಮ್ಗೆ ಏನೋ ಒಂದು ಮ್ಯಾನೇಜ್ ಮಾಡ್ಲಿಕ್ಕೆ ಆಗತ್ತೆ. ಬಟ್ ಸೋತಾಗ ನಮ್ ಜೊತೆ ಇರೋರು ಕಡಿಮೆ, ನಮ್ ಜೊತೆ ನಾವು ಮಾತ್ರ ಇರ್ತೇವೆ ಆ ಟೈಮಲ್ಲಿ. ಸೊ ಆ ಟೈಮಲ್ಲಿ ನಮ್ಗೆ ಧೈರ್ಯ ತುಂಬುದು ಈ ತರ ಸ್ಟೋರೀಸ್ ಅಥವಾ ಈ ರೀತಿ ಓದಿದಾಗ ನಾವು ನೆನಪಿಟ್ಕೊಂಡಿರುವ ಅದರ ಒಂದು ಓವರ್ ಆಲ್ ಏನ್ ಹೇಳೋದು ಮೌಲ್ಯಗಳು. ಸೊ ಅದು ಮಾತ್ರ ನಮ್ಗೆ ಜೊತೆಗಿರುತ್ತೆ. ಅಂತ ಟೈಮಲ್ಲಿ ನಾವು ಅದು ಓದಿದ್ರೆ ನಮ್ಮ ಒಂದ್ ರೀತಿ ಧೈರ್ಯ ಇರುತ್ತೆ ಜೀವನದಲ್ಲಿ. ಸೊ ನಾನು ಆ ಟೈಮ್ ಈ ಯೂತ್ಗೆ ಹೇಳೋದು ಈ ಬುಕ್ಸ್ AR ಮಣಿಕಾಂತ್ ಅವರು ಬರೆದದ್ದು, ಮತ್ತೆ ಪ್ರತಾಪ್ ಸಿಂಹ ಅವರದ್ದು, ಷಡಕ್ಷರಿ ಅವರದ್ದು. ಮತ್ತೆ ಇತ್ತೀಚೆಗೆ ತುಂಬಾ ಲೇಖಕರು ಆ ರೀತಿಯ ಬುಕ್ಸ್ ಬರಿತಾ ಇರ್ತಾರೆ. ಉದಾಹರಣೆಗೆ ದೀಕ್ಷಿತ್ ನಾಯರ್ ಅಂತ ಇದ್ದಾರೆ, ಅವರು ಕೂಡ ತುಂಬಾ ಬರೀತಾರೆ. ಮತ್ತೆ ಕಾರ್ತಿಕ್ ಕೃಷ್ಣ ಅಂತ ಇದ್ದಾರೆ, ಅವರು ಅಷ್ಟೇ ತುಂಬಾ ಚೆನ್ನಾಗಿ ಬರೀತಾರೆ. ಸೊ ಇಂಥವ್ರ ಬುಕ್ಸ್ ತುಂಬಾ ಹೆಲ್ಪ್ ಆಗತ್ತೆ ನಿಮ್ಗೆ ಓದ್ಲಿಕ್ಕೆಲ್ಲ. ಮತ್ತೆ ಇನ್ನು ಹೌಸ್ ವೈಫ್ ಯೂಶುವಲಿ ಅವರು ಕಾದಂಬರಿಗಳನ್ನ ಇಷ್ಟಪಡ್ತಾರೆ. ಈಗ ನಾನು ಕಾದಂಬರಿ ಬಗ್ಗೆ ಹೇಳೋದಿದ್ರೆ ರವಿ ಬೆಳಗೆರೆ ಅವರ ಕಾದಂಬರಿ ತುಂಬಾ ಇಷ್ಟ ನನಗೆ. ಅದ್ರ ಜೊತೆಗೆ ಆ ಇವರು ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಂತಹ ಅವರು ತುಂಬಾ ಇಷ್ಟ ಇದೆ ಅವರ ಬುಕ್ಸ್ ಎಲ್ಲ. ಸಾಧಾರಣ ಸ್ವಲ್ಪ ಹಳೆ ಬುಕ್ಸ್ ನಂಗೆ ಸ್ವಲ್ಪ ಇಷ್ಟ ಆಗೋದು. ಇತ್ತೀಚೆಗೆ ಬರೆಯೋರ ಬುಕ್ಸ್ ಇಷ್ಟ ಆಗತ್ತೆ, ಇಲ್ಲ ಅಂತ ಅಲ್ಲ. ಅದ್ರಲ್ಲಿ ಯಾಕೋ ಖುಷಿ ಕೊಡೋದು ನಂಗೆ ಹಳೆ ಬುಕ್ಸೆ. ಈಗ ಶಿವರಾಮ ಕಾರಂತರದ್ದು ಇರ್ಬೋದು, ಚೋಮನ ದುಡ್ಡಿ ಅಥವಾ ಬೆಟ್ಟದ ಜೀವ ಅಂತ ಹೇಳಿ.
ಬೆಟ್ಟದ ಜೀವ ಅನ್ನೋ ಬುಕ್ಕಲ್ಲಿ ಒಂದು ಸಾಲು ಹೇಳ್ತಾರೆ ಅವರು. ನಮ್ಮ ಜೀವನದಲ್ಲಿ ಎಷ್ಟೋ ಸಂಬಂಧಗಳಿರ್ಬೋದು, ಆದ್ರೆ ಪ್ರಸ್ತುತವಾಗಿ ಆ ಆ ಸಂಬಂಧಗಳಲ್ಲಿ ಎಷ್ಟು ಸಂಬಂಧಗಳಿಗೆ ಜೀವ ಇದೆ ಅಂತ ಹೇಳುದು ಮುಖ್ಯ ಅಂತ ಹೇಳಿ. ಯಾಕಂದ್ರೆ ಎಷ್ಟೋ ರಿಲೇಷನ್ಸ್ ಇರ್ತದೆ ನಮಗೆ, ಅದನ್ನ ಎಷ್ಟು ಮಟ್ಟಿಗೆ ನಾವು ಆಕ್ಟಿವ್ ಆಗಿ ಇಟ್ಕೊಂಡಿರ್ತೇವೆ, ಅಂದ್ರೆ ಎಷ್ಟು ಸಂಬಂಧಗಳು ಜೀವಂತವಾಗಿದೆ ಅಂತ ಹೇಳಿ ಎಂಬುದನ್ನು ನಮ್ಗೆ ಗೊತ್ತಿರ್ಬೇಕು. ಸೊ ಆ ಸಾಲು ತುಂಬಾ ಇಷ್ಟ ನಂಗೆ ಆ ಬುಕ್ಕಲ್ಲಿ. ಮತ್ತೆ ಮಲೆಗಳಲ್ಲಿ ಮದುಮಗಳು ಅಂತ ಕುವೆಂಪು ಅವರು ಬರೆದದ್ದಿದೆ. ಮತ್ತೆ ಭೈರಪ್ಪನವರದ್ದು ಪರ್ವ, ಆವರಣ, ಗೃಹಭಂಗ, ಮತ್ತೆ ಯಾನ, ಇದೆಲ್ಲ ತುಂಬಾ ಇಷ್ಟ ಇದೆ. ಮತ್ತೆ ಪೂರ್ಣಚಂದ್ರ ತೇಜಸ್ವಿ ಅವ್ರ ಬಗ್ಗೆ ಹೇಳೋದೇ ಬೇಡ. ಮಿಲೇನಿಯಂ ಸೀರೀಸ್ ಅಂತ ಹೇಳಿ 16 ಬುಕ್ಸ್ ಬರ್ದಿದ್ದಾರೆ. ಅದಂತೂ ತುಂಬಾ ಒಳ್ಳೇದು. ಯಾಕೆಂತ ಹೇಳಿದ್ರೆ ಅವ್ರಿಗೆ ಆ ಟೈಮಲ್ಲೇ ಗೊತ್ತಿತ್ತು ಮುಂದೆ ಬರುವ ಯುವ ಜನತೆ ಪರಿಸರದಿಂದ ಸ್ವಲ್ಪ ಹೊರಗುಳಿತಾರೆ ಅಂತ ಹೇಳಿ. ಸೊ ಅವರು ಬರೆದಂತ ಆ ಪುಸ್ತಕದಲ್ಲಿ ಆ ಯುವಜನತೆ ಹೇಗೆ ಪ್ರಕೃತಿಯೊಂದಿಗೆ ಕನೆಕ್ಟ್ ಆಗ್ಬೋದು, ಅದು ವೈಜ್ಞಾನಿಕವಾಗಿ ಎಷ್ಟು ಎಫೆಕ್ಟಿವ್ ಆಗಿದೆ ಅಂತ ಹೇಳುದನ್ನ ಅವ್ರು ಆವತ್ತೇ ಅದನ್ನ ಬರೆದಿದ್ರು. ಅದು ತುಂಬಾ ಚಂದ ಇದೆ. ಅದ್ರಲ್ಲಿ ಆಲ್ಮೋಸ್ಟ್ 16ರಲ್ಲಿ ಸಾಧಾರಣ 10 ಓದಿದ್ದೇನೆ, ಒಂದೆರಡು ಬಾಕಿ ಇದೆ ಇನ್ನು ಓದ್ಲಿಕ್ಕೆ, ಸಿಕ್ಕಿಲ್ಲ ನಂಗೆ ಆ ಬುಕ್ಸ್. ಮತ್ತೆ ಇದು ಕರುವಾಲ ತುಂಬಾ ಚೆಂದಾಗಿದೆ ಅವರದ್ದು. ಮತ್ತೆ ಅದರಲ್ಲಿ ಅಂದ್ರೆ ಮಲೆನಾಡಿನ ಒಂದು ಪರಿಸರದ ಬಗ್ಗೆ ಅವರು ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಈಗ ನಾವು ಕೆಲವೊಂದ್ಸಲ ನಾವು ಆ ಜಾಗಕ್ಕೆ ಹೋಗ್ಬೇಕು ಅಂತಾನೆ ಏನೂ ಇಲ್ಲ, ಅವರು ಕೊಡುವ ಆ ಒಂದು ವಿವರಣೆಯಲ್ಲೇ ನಾವ್ ಅಲ್ಲೇ ಇದೀವಿ ಅಂತ ಅನ್ಸ್ಬಿಡುತ್ತೆ. ಸೊ ಅಷ್ಟು ಚೆನ್ನಾಗಿದೆ ಅವ್ರು ಬರೆದದ್ದು ಅದ್ರಲ್ಲಿ. ಅದ್ರ ಜೊತೆಗೆ ಜುಗಾರಿ ಕ್ರಾಸ್ ಇರ್ಬೋದು, ಮತ್ತೆ ಚಿದಂಬರ ರಹಸ್ಯ, ಇದೆಲ್ಲ ತುಂಬಾ ಚಂದ ಇದೆ. ಯುವಜನತೆ ಓದ್ಲೇಬೇಕಾದಂತಹ ಪುಸ್ತಕಗಳು. ಜೊತೆಗೆ ಮಹಿಳೆಯರು ಕೂಡ, ಅಂದ್ರೆ ಕೆಲವರಿಗೆ ಸಸ್ಪೆನ್ಸ್ ಥ್ರಿಲ್ಲರ್ ತುಂಬಾ ಇಷ್ಟ ಆಗೋರಿಗೆ ಜುಗಾರಿ ಕ್ರಾಸ್ ತುಂಬಾ ಇಷ್ಟ ಆಗತ್ತೆ. ಅಕ್ಕ, ಈಗ ಶಿವರಾಮ್ ಕಾರಂತರು, ಕುವೆಂಪು, ಪೂರ್ಣಚಂದ್ರ ತೇಜಸ್ವಿ ಆ ಕಾಲದಲ್ಲಿ ಬರೀತಿರೋ ಬುಕ್ಸಿಗೂ ಈಗಿನ ಬುಕ್ಸಿಗೂ ನೀವು ಓದುವಾಗ ಏನ್ ಡಿಫ್ರೆನ್ಸ್ ಕಾಣ್ತೀರಿ? ಹ್ಮ್ ಆಗ ಜಾಸ್ತಿ ಪರಿಸರದೊಂದಿಗೆ ಅವರು ಬೆರಿತಾ ಇದ್ರು. ಪ್ರತಿ ಒಂದು ಪುಸ್ತಕದಲ್ಲೂ ಪರಿಸರ, ಸುತ್ತಮುತ್ತಲಿನ ಪರಿಸರ, ಆ ಜನ ಹೇಗೆ ಪರಿಸರದೊಂದಿಗೆ ಒಡನಾಟ ಹೊಂದಿದ್ರು ಅನ್ನೋದನ್ನ ಕರೆಕ್ಟ್ ಅವರು ಅದ್ರಲ್ಲಿ ತೋರಿಸ್ತಾ ಇದ್ರು ಆ ಶಬ್ದಗಳ ಮೂಲಕ. ಈಗ ಈಗಿನ ಬರೆಯೋರು ಹೆಚ್ಚಾಗಿ ವ್ಯಾವಹಾರಿಕವಾಗಿ ಇರ್ತದೆ, ಮತ್ತೆ ಎಲ್ಲ ಕಟ್ಟಡದ ಒಳಗಿರುವ ಒಂದು ಕೋಣೆಯ ಒಂದು ವಸ್ತು ಚಿತ್ರಣವೇ ಜಾಸ್ತಿ ಇರ್ತದೆ. ಪರಿಸರದೊಂದಿಗೆ ಜಾಸ್ತಿ ಇರೋದಿಲ್ಲ. ಇದ್ರೂ ಅವ್ರ ಮನೆ ಕಾಂಪೌಂಡ್ ಅಲ್ಲಿ ಒಂದು ಹೂ ಗಿಡ ಇತ್ತು, ಅಲ್ಲಿಗೆ ಮುಗೀತದು, ನೆಕ್ಸ್ಟ್ ಮುಂದೆ ಹೋಗಲ್ಲ. ಒಂದು ಹಕ್ಕಿ ಇತ್ತು ಅಲ್ಲಿ, ನೆಕ್ಸ್ಟ್ ಒಂದು ಪ್ರಾಣಿಗಳ ಬಗ್ಗೆ ಆಗ್ಲಿ ಅದ್ಯಾವುದು ಬರೋದಿಲ್ಲ. ತುಂಬಾ ಆ ಒಂದು ವ್ಯತ್ಯಾಸ ನಾನು ಫಸ್ಟ್ ಮನಗಂಡದ್ದು. ಮತ್ತೆ ಮನುಷ್ಯನ ಸಂಬಂಧಗಳ ಬಗೆಗೆ ಮೊದಲಿನ ಪುಸ್ತಕಗಳಲ್ಲಿ ನಾವು ಸಂಬಂಧಗಳಿಗೆ ಹೇಗೆ ವ್ಯಾಲ್ಯೂ ಕೊಡ್ತಾ ಇದ್ವಿ ಅನ್ನೋದನ್ನ ಕರೆಕ್ಟ್ ತೋರಿಸ್ತಾ ಇದ್ರು, ಅದರ ಪ್ರಾಮುಖ್ಯತೆಯನ್ನ ಹೇಳ್ತಾ ಇದ್ರು. ಅಟ್ ದಿ ಎಂಡ್ ಆಫ್ ದ ಸ್ಟೋರಿ ನಮಗೆ ಆ ಒಂದು ಪ್ರತಿ ಮನುಷ್ಯನ ಸಂಬಂಧಗಳು ಎಷ್ಟು ಮುಖ್ಯ ಇದೆ ಮುಂದಿನ ಜನರೇಷನ್ಗೆ ಅಂತ ಹೇಳೋದನ್ನ ಇಂಪಾರ್ಟೆನ್ಸ್ ತೋರಿಸ್ತಾ ಇದ್ರು. ಬಟ್ ಈಗಿಂದಲೆಲ್ಲ ಅದೆಲ್ಲ ಸಂಬಂಧಗಳೆಲ್ಲ ವ್ಯವಹಾರವಾಗಿ ಬದಲಾಗಿದೆ, ಅಷ್ಟು ತೋರಿಸ್ತಾ ಇಲ್ಲ. ಅಂದ್ರೆ ಆ ಶಬ್ದಗಳಲ್ಲಿ ಆ ಭಾವನಾತ್ಮಕತೆ ಸ್ವಲ್ಪ ಕಡಿಮೆ ಆಗಿದೆ ಅಂತ ನನಗೆ ಅನ್ಸೋದು. ಮೇ ಬಿ ನಾನು ಓದಿದ ಬುಕ್ಸ್ ಆಗಿದ್ದಿರ್ಬೋದು, ಅದ್ ನಂಗೆ ಗೊತ್ತಿಲ್ಲ. ನಾನು ಟೋಟಲ್ ಆಗಿ ಅದನ್ನ ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ ಆಗೋದಿಲ್ಲ. ಬಟ್ ನಾನು ಓದಿದ ಬುಕ್ಸ್ ಅಲ್ಲಿ ನಂಗೆ ಹಾಗೆ ಅನ್ಸ್ತು. ನೀವು ಬರಿತೀರಾ ಕೂಡ ಅಲ್ಲ? ಈ ಜರ್ನಿ ಚಿಕ್ಕ ವಯಸ್ಸಿಂದ ಸ್ಟಾರ್ಟ್ ಆಯಿತು, ಬಟ್ ಇಂಟ್ರೆಸ್ಟ್ ಹೇಗೆ ಬಂತು ನಾನ್ಸ ಬರಿಬೇಕು ಅಂತ? ನಾನ್ಸ ಬರಿಬೇಕು, ಅದೇ ಮುಖ್ಯ ಅಮ್ಮ. ಅಮ್ಮ ನಾವು ಆ, ಅಮ್ಮಂಗೆ ಅಂದ್ರೆ ನಮ್ಮ ಜೊತೆಗೆ ಕೂತು ಕಾಲ ಕಳೆಯೋಷ್ಟು ಟೈಮ್ ಇರ್ಲಿಲ್ಲ ಅವರಿಗೆ. ಸೊ ಅವ್ರೇನ್ ಮಾಡ್ತಿದ್ರು, ಅವ್ರು ಕೆಲಸ ಮಾಡೋಟ್ಟಿಗೆ ನಮ್ಮನ್ನ ಕರಿತಾ ಇದ್ರು. ಆ ಟೈಮಲ್ಲಿ ಶಬ್ದ ಬಂಡಿ, ಪದ್ಯ ಬಂಡಿ ಈ ತರ ನಾವು ಮಾಡ್ತಾ ಇದ್ವಿ. ಸೊ ಇದು ನಂಗೆ ಇಂಟ್ರೆಸ್ಟ್ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಅಂದ್ರೆ ಪದ್ಯ ಬಂಡಿ ಮಾಡುವಾಗ ಅಮ್ಮ ಒಂದೇ ಅಕ್ಷರ ಕೊಡ್ತಾ ಇದ್ರು. ಈಗ ಲಾ ಬಂದ್ರೆ ಲಾದಲ್ಲೇ ಹುಡುಕಿ ಹುಡುಕಿ ಹೇಳು, ಆಗ ನಿಮ್ಗೆ ಹೆಚ್ಚು ಗೊತ್ತಾಗತ್ತೆ ಅಂತ ಹೇಳಿ. ಸೊ ಆ ಟೈಮಲ್ಲಿ ನಾನೇ ಸ್ವಂತ ರಚನೆ ಮಾಡಿ ಹೇಳ್ತಾ ಇದ್ದೆ ಸಾಂಗ್ಸ್, ಲಾಸ್ಟಿಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಸ್ವಂತ ರಚನೆ ಮಾಡಿ ಹೇಳ್ಬಿಡೋದು. ಸೊ ಸ್ಟಾರ್ಟಿಂಗ್ ಅದೊಂಥರ ಕಾಮಿಡಿ ಆಗ್ತಾ ಇತ್ತು, ಬಟ್ ಅದು ನಂಗೆ ಕಂಟಿನ್ಯೂ ಆಯ್ತು ಹಾಗೆ. ಆ ಸೊ ಇದರಿಂದ ನಂಗೊಂದು ಅದು ಜರ್ನಿ ಸ್ಟಾರ್ಟ್ ಆದ ಹಾಗೆ. ಈಗ್ಲೂ ಅಮ್ಮ ಕೆಲವೊಂದ್ಸಲ ಹಾಡು ಹೇಳಿ ನಗಾಡ್ತಾ ಇರ್ತಾರೆ. ಅದು ಲಾ ಅಕ್ಷರ ಕೊಡ್ತಾ ಇದ್ರು ಅಮ್ಮ. ಸೊ ಲಾಸ್ಟ್ ನಂಗೆ ಲಾ ಅಕ್ಷರದಿಂದ ಯಾವ ಹಾಡು ನೆನಪಾಗ್ತಾ ಇರ್ಲಿಲ್ಲ. ಒಂದು 10 ಹಾಡು ಆದ್ ಮತ್ತೆ ಮತ್ತೆ ನಾನೇನೋ ಕ್ರಿಯೇಟ್ ಮಾಡಿ ಹಾಡ್ತಾ ಇದ್ದೆ. ಅದು ನನ್ ಜರ್ನಿ ಸ್ಟಾರ್ಟ್ ಆಗಕ್ಕೆ ಒಂದು ಟರ್ನಿಂಗ್ ಪಾಯಿಂಟ್ ಅದು. ಯಾವಾಗ ಪಬ್ಲಿಷ್ ಆಯ್ತಾ? ಪಬ್ಲಿಷ್ ಆದದ್ದು ಯಾವಾಗ ಅಂತ ನೆನಪುಂಟು? ಲೈಕ್ ನ್ಯೂಸ್ ಪೇಪರ್ ಅಲ್ಲಿ ಇರ್ಬೋದು, ಎಲ್ಲಿ ಸಹ ಇರ್ಬೋದು.
ಆ ಬಾಲಮಂಗಳದಲ್ಲಿ ಆ ಟೈಮಲ್ಲಿ ಅವರು ಕೊಡ್ತಾ ಇದ್ರು, ಮಕ್ಳೇನಾದ್ರೂ ಕವನ ಬರೆದ್ರೆ ಈ ಅಡ್ರೆಸ್ಸಿಗೆ ಕಳಿಸಿ ಅಂತೇಳಿ. ನಂಗೆ ಯಾವ ಕ್ಲಾಸ್ ಅಂತ ನೆನಪಿಲ್ಲ, ಬಟ್ ಆ ಟೈಮಲ್ಲಿ ನಾನು ಕೊಡ್ತಾ ಇದ್ದೆ ಪೇಪರ್ಗೆ ಅಥವಾ ಬುಕ್ಸ್ಗಳಿಗೆ ಈ ತರ ಬರೀದ್. ಆಗ ಆ ಟೈಮಲ್ಲಿ ಯಾವುದೋ ಒಂದು ಹಾಡು ಕೊಟ್ಟಿದ್ದು ಸೆಲೆಕ್ಟ್ ಆಗಿ ಬಂದಿತ್ತು, ಹೇಗಿತ್ತು ನೆನಪಿಲ್ಲ ಅದು ಯಾವ್ದು ಫ್ಯಾಮಿಲಿ ಅಂತ ಹೇಳಿ. ರಿಯಾಕ್ಷನ್? ಖುಷಿ ಆಯ್ತು, ಖುಷಿ ಆಯ್ತು ಎಲ್ರಿಗೂ. ಮತ್ತೆ ಆ ಟೈಮಲ್ಲಿ ಅವರು ಸ್ವಲ್ಪ ಈ ಕಾಂಪಿಟಿಷನ್ ತರ ಇಡ್ತಿದ್ರು, ಈ ತರ ವಿಷಯ ಇದೆ ಇದಕ್ ಬರೀರಿ ಅಂತ ಹೇಳಿ. ಸೊ ಅದೊಂದು ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು. ಸೊ ಹಾಗೆ ಜರ್ನಿ ಸ್ವಲ್ಪ ಆ ತರ ಚಾಲೆಂಜ್ ಆಗಿ ತಗೊಂಡು ಸ್ಟಾರ್ಟ್ ಮಾಡಿದ್ದು. ಸೊ ಆ ಟೈಮಲ್ಲಿ ಅದು ಖುಷಿ ಕೊಡ್ತಾ ಇತ್ತು, ಸ್ಟಡೀಸ್ ಒಟ್ಟಿಗೆ ಇದನ್ನ ಕಂಟಿನ್ಯೂ ಮಾಡ್ಲಿಕ್ಕೆ ಹಾಗೆ. ಕನ್ನಡ ಸಮ್ಮೇಳನ ಅಂತೆಲ್ಲ ಆಗ್ತದಲ್ಲ, ಅದಕ್ಕೆಲ್ಲ ಅಟೆಂಡ್ ಆಗ್ತಿದ್ರ? ಆ ಇಲ್ಲ ಇಲ್ಲ, ಆ ಸಮ್ಮೇಳನಕ್ಕೆಲ್ಲ ಏನು ಅಟೆಂಡ್ ಆಗ್ತಾ ಇರ್ಲಿಲ್ಲ. ಅಂದ್ರೆ ನಾವು 10th ತನಕ ಕೇರಳದಲ್ಲಿ ಕಲ್ತಿದ್ದು, ಸೊ ಅಲ್ಲಿ ಸ್ವಲ್ಪ ಮಲಯಾಳ ಎಫೆಕ್ಟ್ ಜಾಸ್ತಿ ಇತ್ತು, ಕನ್ನಡಕ್ಕಷ್ಟು ಪ್ರಾಮುಖ್ಯತೆ ಇರ್ಲಿಲ್ಲ. ಮತ್ತೆ ಈ ಕಡೆ ಕರ್ನಾಟಕ ಬಂದ ನಾನು ಅದೇ ಸ್ವಲ್ಪ ನಂದು ಗ್ಯಾಪ್ ಆಯ್ತು, PU ಇಂದ ನೆಕ್ಸ್ಟ್ ನಾನು ಕರ್ನಾಟಕದಲ್ಲಿ ಓದಿದ್ದು. ಸೊ ಆ ಟೈಮಲ್ಲಿ ಈ ಜರ್ನಿ ಸ್ವಲ್ಪ ಸ್ಟಾಪ್ ಆಗಿತ್ತು, ಸ್ಟಡೀಸ್ ಇಂಪಾರ್ಟೆನ್ಸ್ ಬೇಕು ಅಂತ ಹೇಳಿ. ಮತ್ತೆ ಈಗಲೇ ಸ್ಟಾರ್ಟ್ ಮಾಡಿದ್ದು ಸಾಧಾರಣ 2020 ನಂತರ, ಕೊರೋನಾ ನಂತರ. ಇವಾಗ ಕೆಲವು ಬುಕ್ಸ್ ಗಳಲ್ಲೆಲ್ಲ ಕಳಿಸಿದ್ದು, ಮತ್ತೆ ಕಾಂಪಿಟೇಷನ್ ಗಳಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿ ಪ್ರೈಸ್ ಬಂದಿದೆ. ಬಟ್ ಬುಕ್ ಅಂತ ನಂದು ಸ್ವಂತ ಅಂತ ಪಬ್ಲಿಷ್ ಮಾಡ್ಲಿಲ್ಲ, ಮಾಡೋ ಪ್ಲಾನ್ ಅಲ್ಲಿ ಇದ್ದೇನೆ. ಅದು ಸ್ವಲ್ಪ ಡಿಲೇ ಅಲ್ಲಿದೆ ಈಗ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು, ಥ್ಯಾಂಕ್ ಯು. ನೀವು ಬರ್ದೆ ಅದರ ಕವನ ನೆನಪಿದ್ರೆ ಹೇಳ್ಬೋದಾ ಇಲ್ಲಿ ಒಂದ್ಸಾಲ್? ಓಕೆ ಓಕೆ, ಒಂದು ಕವನ ಇದೆ, ಇದಕ್ಕೆ ಒಂದು ಪ್ರೈಸ್ ಕೂಡ ಬಂದಿತ್ತು, ಅದನ್ನೇ ಓದ್ತೇನೆ. ನಮ್ಮ ದೇಶದ ಯೋಧರ ಕುರಿತಾಗಿ, ಅವರ ಆ, ಜೀವನ ಹೇಗಿರ್ತದೆ ಅಂತ ಹೇಳೋದನ್ನ ನನ್ಗೆ ತಿಳಿದ ಮಟ್ಟಿಗೆ ನಾನು ಬರ್ದಿದ್ದೇನೆ. Okay. ಕವನದ ಶೀರ್ಷಿಕೆ ಭರತ ಮಾತೆಯ ವೀರಪುತ್ರರು. ದೇಶ ಕಾಯುವ ವೀರರೇ, ನಮ್ಮೊಳಗಿನ ಧೀರರೇ, ಭರತ ಮಾತೆಯ ಶೂರ ಪುತ್ರರೇ. ಬದುಕುವ ಪರಿ ಬೇರೆಯೇ, ಬದುಕಿನ ಗುರಿ ಒಂದೇ, ರಕ್ಷಣೆ ನಮ್ಮ ರಕ್ಷಣೆ. ಮಳೆಯೇ ಇರಲಿ ಚಳಿಯೇ ಇರಲಿ ಬಿಸಿಲೇರಿ ಬರಲಿ, ಹೇಗೆ ಇರಲಿ ಮನೆಯ ತೊರೆದು ಹೋರಾಟ ಮನದಲ್ಲಿ. ಶಾಂತಿ ಮಂತ್ರ ಯುದ್ಧ ತಂತ್ರ ಕರ್ತವ್ಯದ ಜೊತೆಯಲ್ಲಿ, ಬದುಕುವಿರಿ ನೀವುಗಳು ಕಲ್ಪನೆಗೂ ಮೀರುತ್ತಲಿ. ಮೈಯೆಲ್ಲ ಕಣ್ಣಾಗಿರಲು ಭಯವಿಲ್ಲ ಮನದಲ್ಲಿ, ದೇಶ ಪ್ರೇಮ ಮೊಳಗುತ್ತಿರಲು ಸೈನಿಕರ ಎದೆಯಲ್ಲಿ. ಹೋರಾಡುವ ಛಲವಿರಲು ಸಾವೇ ಕಣ್ಣೆದುರಲಿ, ತ್ಯಾಗ ಬಲಿದಾನಗಳ ಬಂಧನದ ಸುಳಿಯಲಿ. ಹಗಲು ಇರುಳು ಪರಿವೇ ಇಲ್ಲ ಕರ್ತವ್ಯದ ಹೊರೆ ಇರಲು, ಕಾನೂನಿನ ಪರಿಧಿಯಲ್ಲಿ ರಕ್ಷಣೆಯನ್ನು ಮಾಡುತ್ತಿರಲು. ದುಷ್ಟರ ದಮನಕ್ಕಾಗಿ ಬೇಕು ಸಮಯ ಪಾಲನೆಗಳು, ನಾಡ ಜನರ ಶಾಂತಿಗಾಗಿ ದುಡಿಯುವ ನಿಮಗೆ ನಮನಗಳು. ದೇಶ ಕಾಯುವ ವೀರರೇ, ನಮ್ಮೊಳಗಿನ ಧೀರರೇ, ಭರತ ಮಾತೆಯ ಶೂರ ಪುತ್ರರೇ. ಬದುಕುವ ಪರಿ ಬೇರೆಯೇ, ಬದುಕಿನ ಗುರಿ ಒಂದೇ, ರಕ್ಷಣೆ ನಮ್ಮ ರಕ್ಷಣೆ. ತುಂಬಾ ಚೆನ್ನಾಗಿತ್ತು. ಆ, ಥ್ಯಾಂಕ್ ಯು. ಆ, ಎಲ್ಲಿ ಪ್ರೈಸ್ ಸಿಕ್ಕಿದ್ದು ಅಂತ ಗೊತ್ತಾ? ಅಂದ್ರೆ ಎಲ್ಲಿ ಸಬ್ಮಿಟ್ ಮಾಡಿದ್ದು? ಅದು ಆನ್ಲೈನ್ ಕಾಂಪಿಟೇಷನ್ಸ್ ಎಲ್ಲ ಇರ್ತದೆ ಕೆಲವು ಟೀಮ್ ನವರದ್ದು, ಅದ್ರಲ್ಲಿ ಹಾಕಿದ್ದೆ, ಅದ್ರಲ್ಲಿ ಒಂದು ಪ್ರೈಸ್ ಬಂದಿತ್ತು. ಹೌದು. ಬರವಣಿಗೆಯಿಂದ ನಿಮ್ಮಲ್ಲಿ ನೀವು ಕಂಡುಕೊಂಡ ಏನಾದ್ರೂ ಚೇಂಜಸ್? ಇಲ್ಲಿ ಶಬ್ದದ ಭಂಡಾರ ತುಂಬಾ ಹೆಚ್ಚಾಗತ್ತೆ, ಹೊಸ ಹೊಸ ವರ್ಡ್ ನಾವು ಈ ಕವನ ಬರೆಯುವಾಗಂತೂ ನಮ್ಗೆ ಪ್ರಾಸ ಪದಗಳ ಹುಡುಕುವಿಕೆ ತುಂಬಾ ಇಂಪಾರ್ಟೆನ್ಸ್ ಇರುತ್ತೆ, ಮತ್ತೆ ಹೊಸ ಪದಗಳು ಜೋಡಣೆ ಮಾಡ್ಲಿಕ್ಕೆ ಬೇಕಾಗತ್ತೆ. ಸೊ ಹೊಸ ಪದಗಳು, ಅದರ ಅರ್ಥ ಏನು, ಎಲ್ಲಿ ಬಳಸ್ಬೋದು ಅಂತ ಹೇಳುವ ಒಂದು ಸಣ್ಣ ಯೋಚನೆ ನಾವು ಮಾಡೇ ಮಾಡ್ತೇವೆ. ಮತ್ತೆ ಕವನ ಬರೆಯುವ ಮುಂಚೆ ಯಾವ ಕಾನ್ಸೆಪ್ಟ್ ತಗೊಳ್ತೇವೆ. ನಾನು ಹೆಚ್ಚಾಗಿ ಕವನ ಬರೆಯುವಾಗ ಈಗ ಪ್ರಕೃತಿಯ ಬಗ್ಗೆ ಬರೆದ್ರು ಕೊನೆಗೆ ನಮ್ಮ ಲೈಫಿಗೆ ಅದು ಹೇಗೆ ಕನೆಕ್ಟ್ ಆಗ್ತದೆ ಅಂತ ಹೇಳಿ ಒಂದು ಲೈನ್ ಅನ್ನ ನಾನು ಆಡ್ ಮಾಡೇ ಮಾಡ್ತೇನೆ. ಸೊ ಅಂತ ಟೈಮಲ್ಲಿ ನಿಮಗೆ ಅದು ಕನೆಕ್ಟ್ ಮಾಡುವಾಗ ಎಲ್ಲ ಶಬ್ದಗಳನ್ನ ನಮಗೆ ಬಳಸ್ಲಿಕ್ಕೆ ಆಗುದಿಲ್ಲ, ಅದಕ್ಕೆ ಅಂತ ಹೇಳಿ ಹುಡುಕ್ಬೇಕಾಗತ್ತೆ ಯಾವ ಶಬ್ದ ಕರೆಕ್ಟ್ ಆಗಿ ಇಲ್ಲಿ ಸೂಟ್ ಆಗತ್ತೆ ಅಂತ ಹೇಳಿ. ಸೊ ಅಂತ ಟೈಮಲ್ಲಿ ಹೊಸ ಶಬ್ದಗಳ ಹುಡುಕಾಟ ಮಾಡ್ಲೇಬೇಕು, ಅದೊಂದು ಮಾಡೇ ಮಾಡ್ತೇವೆ. ಸೊ ನಮ್ಮ ಹೊಸ ಶಬ್ದಗಳ ಬಳಕೆ ಮತ್ತೆ ಅದನ್ನ ಕಲ್ತುಕೊಳ್ಳೋದು ಹೆಚ್ಚಾಗತ್ತೆ. ಏನಾದ್ರೂ ಚಾಲೆಂಜಸ್ ಫೇಸ್ ಮಾಡಿದ್ದೀರಾ ಬರೆಯುವಾಗ? ಅಂದ್ರೆ ಕೆಲವೊಂದ್ಸಲ ಈ ಕವನ ಬರೆಯೋದು ಅಂತ ಹೇಳಿದ್ರೆ ಕೆಲವೊಮ್ಮೆ ನಿಮಗೆ ಒಂದು ದಿನ ಆದ್ರೂ ನಿಮಗೆ ಬರೆದಾಗೋದಿಲ್ಲ, ಅಥವಾ ಒಂದು ವಾರ ಎಷ್ಟೋ ದಿನ ಹಿಡಿಯುತ್ತೆ. ಹಾಗಂತೇಳಿ ಕೆಲವೊಂದ್ಸಲ ನಿಮಗೆ ಅರ್ಧ ಗಂಟೆಯಲ್ಲಿ ಒಂದು ಕವನ 20 ಲೈನ್ ಬರ್ದಾಗತ್ತೆ. ಸೊ
ಅದು ಡಿಪೆಂಡ್ಸ್ ನಿಮ್ಗೆ ಆ ಟೈಮಲ್ಲಿ ಹೇಗೆ ಪದಗಳು ಬೇಗ ಮನಸ್ಸಿಗೆ ಬರುತ್ತೆ ಅಂತ ಹೇಳಿ. ಆ, ಕೆಲವೊಮ್ಮೆ ಎಷ್ಟು ಯೋಚನೆ ಮಾಡಿದ್ರೆ ನಿಮಗೆ ಅದು ಕರೆಕ್ಟ್ ಪದಗಳ ಜೋಡಣೆ ಆಗೋದೇ ಇಲ್ಲ. ಅಂತ ಟೈಮಲ್ಲಿ ತುಂಬಾ ಸಮಯ ತಗೊಳುತ್ತೆ ಅದು. ಇಲ್ದಿದ್ರೆ ಬೇಗ ಬರ್ದಾಗತ್ತೆ. ಬೇಗ ಬೇಗ ನಿಮಗೆ ಒಂದು ವಸ್ತು ಚಿತ್ರಣ ಹೇಗೆ ಬರ್ಬೇಕು ಅಂತ ಹೇಳುವ ಒಂದು ಆ ಕಲ್ಪನೆ ಬಂದ್ರೆ ಬೇಗ ಬರ್ದಾಗತ್ತೆ. ಕವನ ಮತ್ತೆ ಬರೆಯೋ ಮುಂಚೆ ನಾವು ಹಾ ಸ್ಟಡಿ ಮಾಡ್ಬೇಕಾಗತ್ತೆ. ಈಗ ಆ ಪ್ರಸ್ತುತ ಈಗ ಯಾವ್ದಾದ್ರು ಒಂದು ವಿಷಯ ಬರೆಯೋದಾದ್ರೆ ಅದ್ರ ಬಗ್ಗೆ ಸ್ವಲ್ಪ ತುಂಬಾ ಆಳವಾಗಿ ಯೋಚನೆ ಹುಡುಕಾಡೋದೇನು ಬೇಡ. ಆದ್ರೂ ಹೇಗಿದೆ ವಸ್ತುಸ್ಥಿತಿ ಹೇಗಿದೆ, ವಸ್ತು ಚಿತ್ರಣ ಹೇಗಿರ್ಬೇಕು ಅಂತ ಹೇಳೋ ಒಂದು ಕಲ್ಪನೆ ಬೇಕು. ಅದೀಗ ನಾವು ನಮ್ಮ ಕಲ್ಪನೆಯ ಬಗ್ಗೆ ಬಿಟ್ಟದಾದ್ರೆ ಪರವಾಗಿಲ್ಲ. ಬಟ್ ನೀವು ರಿಯಲ್ ಲೈಫಿನ ಬಗ್ಗೆ ಬರೆಯೋದಿದ್ರೆ ನೀವು ಸ್ವಲ್ಪ ಅದರ ಕುರಿತಾಗಿ ಅಧ್ಯಯನ ಮಾಡ್ಲೇಬೇಕು. ಸುಮ್ನೆ ನಿಮ್ಮ ಅಷ್ಟಕ್ಕೆ ನೀವು ಬರಿತಾ ಹೋಗ್ಲಿಕ್ಕೆ ಆಗೋದಿಲ್ಲ. ಸೊ ಸ್ವಲ್ಪ ಸ್ಟಡಿ ಮಾಡ್ಲೇಬೇಕು. ಸೊ ಎಕ್ಸಾಮಿಗೆ ಮುಂಚೆ ಸ್ಟಡಿ ಮಾಡೋದಕ್ಕಿಂತ ಅದೇ ತರ ಸ್ವಲ್ಪ ಸ್ಟಡಿ ಬೇಕಾಗತ್ತೆ. ಸೀದಾ ಹೋಗಿ ಬರೀಲಿಕ್ಕಾಗಲ್ಲ, ಸ್ವಲ್ಪ ನೋಡ್ಕೊಳ್ಬೇಕಾಗತ್ತೆ. ಈ ತಪ್ಪು ಮಾಡಬಾರ್ದು ಅಂತ ಇದ್ರೆ ಯಾವುದು? ಕವನ ಬರೆಯುವಾಗ ನಮ್ಮ ಕಲ್ಪನೆಯನ್ನು ಬರೆಯುವಾಗಲೂ ಅಷ್ಟೇ ಅದಕ್ಕೊಂದು ಚೌಕಟ್ಟಿರುತ್ತೆ. ನಮಗೆ ಮನಸ್ಸಿಗೆ ಬಂದದ್ದನ್ನೆಲ್ಲ ಬರೀಲಿಕ್ಕೆ ಆಗೋದಿಲ್ಲ. ಯಾಕೆಂತ ಹೇಳಿದ್ರೆ ಆ ಕವನವನ್ನ ನಾವು ಮಾತ್ರ ಓದೋದಲ್ಲ, ಇಡೀ ಪ್ರಪಂಚ ಓದುತ್ತೆ. ಅಂತ ಟೈಮಲ್ಲಿ ಸೊ ನಮ್ಗೆ ಗೊತ್ತಿರ್ಬೇಕು ನಾವು ಆ ಪದ ಬಳಕೆಯಲ್ಲಿ ಆಗ್ಲಿ ಹೇಗೆ ಇರ್ಬೇಕು ಅಂತ ಹೇಳುದು. ಅದು ಯಾವತ್ತು ಇನ್ನೊಬ್ಬರ ಮನಸ್ಸಿಗೆ ನೋವು ತರುವಂತ ಇದಾಗಿರ್ಬಾರ್ದು. ಆದ್ರೆ ಸೂಕ್ಷ್ಮತೆಯನ್ನ ತಿಳಿಸ್ಬೇಕು. ಈಗ ನಾವು ಸಮಾಜದ ತೊಡಕುಗಳ ಬಗ್ಗೆ ಬರೆಯುದಿದ್ರೆ ಅದು ಸೂಕ್ಷ್ಮವಾಗಿ ತಿಳಿ ಹೇಳ್ಬೇಕು. ಇಂಥದ್ರಲ್ಲಿ ನಮ್ಮ ಸಮಾಜ ಎಡವಿದೆ, ಇಂಥದ್ದು ಬದಲಾವಣೆ ಅಗತ್ಯ ಇದೆ ಅನ್ನೋದನ್ನು ನಾವು ತಿಳಿಸ್ಬೇಕಾಗುತ್ತೆ. ಮತ್ತೆ ತೀಕ್ಷ್ಣವಾಗಿ ಬರೆಯೋರು ಇರ್ತಾರೆ, ಇಲ್ಲ ಅಂತಲ್ಲ. ಬಟ್ ಅದೇ ನೋಡ್ಕೊಳ್ಬೇಕಾಗತ್ತೆ. ನಾವು ಬರೆಯೋದು ನಮಗೋಸ್ಕರ ನಮ್ಮ ಮನಸ್ಸಿನ ಭಾವನೆಯನ್ನ ಹೇಳುದಾದ್ರೂ ಅದನ್ನ ಓದುವ ಮನಸ್ಸುಗಳು ಹಲವಾರು ಇರುತ್ತೆ. ಸೊ ಅದನ್ನ ನೋಡ್ಕೊಂಡು ನಾವು ಬರಿಬೇಕು. ಮನಸ್ಸಿಗೆ ಬಂದು ತೋಚಿದ್ದನ್ನೆಲ್ಲ ಗೀಚ್ಬಾರ್ದು, ಗೀಚಿದ್ದನ್ನ ಓದುವಾಗಿರ್ಬೇಕಷ್ಟೆ. ಈಗ ಯಾರಾದ್ರೂ ಓದ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕು ಅಂತ ಇದ್ರೆ ಅವರಿಗೆ ಎಲ್ಲಿಂದ ಸ್ಟಾರ್ಟ್ ಮಾಡ್ಬೋದು? ಲೈಕ್ ಹಾರ್ಡ್ ಕಾಪೀಸ್ ಎಲ್ಲಿಂದ ಸಿಗ್ತದೆ? ಆನ್ಲೈನ್ ಆದ್ರೆ ಯಾವ್ದೆಲ್ಲ ಸೈಟ್ಸ್ ಉಂಟು ಓದ್ಲಿಕ್ಕೆ? ಆ ನಾನು ಯೂಶಲಿ ಆನ್ಲೈನ್ ಅಲ್ಲಿ ಓದೋದು ಸ್ವಲ್ಪ ಕಡಿಮೆ. ಈಗ ಆನ್ಲೈನ್ ಅಲ್ಲಿ ಬುಕ್ಸ್ ತರಿಸ್ತೇನೆ, ಹಾಗಂತೇಳಿ ಆನ್ಲೈನ್ ಅಲ್ಲಿ ಓದೋದು ಕಡಿಮೆ. ಆದ್ರೆ ನಾನು ಇದ್ರಲ್ಲಿ ಅಂತ ಒಂದು ಆ್ಯಪ್ ಇದೆ ಪ್ರತಿಲಿಪಿ ಅಂತೇಳಿ, ಅದ್ರಲ್ಲಿ ಸ್ವಲ್ಪ ಓದ್ತೇನೆ ಕತೆ ಕಾದಂಬರಿಗಳೆಲ್ಲ. ಆ ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಓದ್ಬೋದು, ಒಳ್ಳೇದಿರತ್ತೆ ಕತೆಗಳು. ನಮ್ಗೆ ಯಾವ ರೀತಿಯ ಕತೆಗಳಾದ್ರೂ ವಿಭಾಗಗಳಿವೆ, ಯಾವ ರೀತಿಯ ವಿಭಾಗ ಬೇಕೋ ಆಯ್ಕೆ ಮಾಡ್ಕೊಂಡು ಓದ್ಬೋದು. ಅದು ಬಿಟ್ಟು ಓದ್ಲಿಕ್ಕೆ ಸ್ಟಾರ್ಟ್ ಮಾಡುವವರು ಆಕ್ಚುಲಿ ಸಣ್ಣ ಪುಟ್ಟ ಕಥೆಗಳಿಂದ ಸ್ಟಾರ್ಟ್ ಮಾಡೋದು ಒಳ್ಳೇದು. ತುಂಬಾ ದಪ್ಪ ಪುಸ್ತಕ ಹಿಡ್ಕೊಂಡ ತಕ್ಷಣ ಅವರಿಗೆ ಬೋರ್ ಆಗತ್ತೆ. ಎಷ್ಟೊಂದು ಪೇಜ್ ಇದೆ, ನಾವು ಓದೋದಕ್ಕಿಂತ ಹೆಚ್ಚು ಪೇಜ್ ಕೌಂಟ್ ಮಾಡೋದಾಗತ್ತೆ, ಇಷ್ಟಿದೆ ಇಷ್ಟಿದೆ ಅಂತ ಹೇಳ್ಕೊಂಡು. ಸೊ ಅವರ ಇಂಟ್ರೆಸ್ಟ್ ಮೇಲೆ ಡಿಪೆಂಡ್ ಆಗತ್ತೆ ಯಾವ ಪುಸ್ತಕ ಓದ್ಬೇಕು ಅಂತ ಹೇಳುವವರು. ಸೊ ಅವರ ಇಂಟ್ರೆಸ್ಟ್ ಮೇಲೆ ಚೂಸ್ ಮಾಡೋದೇ ಬೆಟರ್ ನಾನು ಹೇಳೋದಕ್ಕಿಂತ. ಅಂದ್ರೆ ಕೆಲವರಿಗೆ ಪುಸ್ತಕ ದಪ್ಪ ಅಥವಾ ಥಿಕ್ನೆಸ್ ಅಥವಾ ಪೇಜ್ ಕೌಂಟ್ ಮೇಲೆ ಡಿಪೆಂಡ್ ಆಗೋದಿಲ್ಲ. ಅವ್ರು ಯಾವ ಕಾನ್ಸೆಪ್ಟ್ ಇದೆ ಅಂತ ಹೇಳಿ ಡಿಪೆಂಡ್ ಆಗ್ತಾರೆ. ಕೆಲವರು ಪೇಜ್ ಕೌಂಟ್ ಅಲ್ಲಿ ಡಿಪೆಂಡ್ ಆಗ್ತಾರೆ. ಸೊ ಅಂತವರಿಗೆ ಚಿಕ್ಕ ಬುಕ್ ಒಳ್ಳೇದು, ತುಂಬಾ ದೊಡ್ಡದು ತಗೊಂಡ್ರೆ ಮುಗಿಯುದಿಲ್ಲ. ಮತ್ತೆ ಕೆಲವರಿಗೆ ಲಾಂಗ್ ಸ್ಟೋರೀಸ್ ಓದೋಕ್ಕಿಂತ ಶಾರ್ಟ್ ಸ್ಟೋರೀಸ್ ಇಷ್ಟ ಇರುತ್ತೆ. ಸೊ ಅಂತವರು ಅವರ ಟೇಸ್ಟ್ಗೆ ತಕ್ಕ ಹಾಗೆ ತಗೊಳ್ಳೋದು ಬೆಟರ್. ಇಲ್ಲಿದ್ರೆ ಬುಕ್ ಓದೋದು ಬೋರಿಂಗ್ ಅಂತ ಅನ್ಸ್ಬಿಡುತ್ತೆ ಅವರಿಗೆ. ಇನ್ನೇನು ವಿಶ್ವ ಪುಸ್ತಕ ದಿನ ಬರ್ತಾ ಇದೆ, ಅದರ ಬಗ್ಗೆ ಏಪ್ರಿಲ್ 23 ಆ ದಿನದ ಬಗ್ಗೆ. ಹೌದು, ಆ ದಿನ ಅದು ಆಕ್ಚುಲಿ ಅವತ್ತು ತುಂಬಾ ಫೇಮಸ್ ಆಗದಂತ ಕೆಲವು ಸಾಹಿತಿಗಳು ಮರಣ ಹೊಂದಿದ ದಿನ ಅಂತೆ. ಹಾಗಾಗಿ ಆ ದಿನವನ್ನ ವಿಶ್ವ ಪುಸ್ತಕ ದಿನವನ್ನಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಆ ದಿನ ಶೇಕ್ಸ್ಪಿಯರ್ ಮತ್ತೆ ವರ್ಡ್ಸ್ ವರ್ತ್ ಅವರೆಲ್ಲ ತೀರ್ಕೊಂಡ ದಿನ ಅಂತ ಹೇಳಿ. ಸೊ ಆ ದಿನದಲ್ಲಿ ಆದಷ್ಟು ಅಂದ್ರೆ ಈ ಪುಸ್ತಕ ದಿನಾಚರಣೆ ಮಾಡುವ ಮಹತ್ವ ಮಕ್ಕಳು ಮತ್ತೆ ಯುವಜನತೆ ಆದಷ್ಟು ಪುಸ್ತಕವನ್ನ ಓದ್ಬೇಕು, ಆ ಪುಸ್ತಕದ ಪ್ರಾಮುಖ್ಯತೆಯನ್ನ ಹೇಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಆ ದಿನವನ್ನ ಅವರು ಆಚರಿಸ್ಲಿಕ್ಕೆ ಶುರು ಮಾಡಿದ್ರು. ಪುಸ್ತಕದ ಮಹತ್ವ ಮತ್ತೆ ಅದರ ಓದುವಿನ ಇಂಪಾರ್ಟೆನ್ಸ್ ಅನ್ನ ಈಗ ಶಾಲಾ ಕಾಲೇಜುಗಳಲ್ಲಿ ತುಂಬಾ ಮಾಡ್ತಾ ಇದ್ದಾರೆ. ಪ್ರೈಮರಿ ಸ್ಕೂಲಿಂದ ಹೈಸ್ಕೂಲ್ ವರೆಗೆ ಅವರ ಪಠ್ಯ ಪುಸ್ತಕ ಅಲ್ಲದೆ ಇತರ ಪುಸ್ತಕಗಳನ್ನ ಅವರು ಯಾವ್ದಾದ್ರು ಒಂದು ಓದ್ಬೇಕು ಅಂತ ಹೇಳುದನ್ನ ಕಂಪಲ್ಸರಿ ಮಾಡಿದ್ದಾರೆ ಸಾಧಾರಣ ಎಲ್ಲ ಶಾಲೆಗಳಲ್ಲಿ ಕೂಡ. ಇದು ತುಂಬಾ ಒಳ್ಳೇದು. ಮಕ್ಕಳಿಗೆ ಟೆಕ್ಸ್ಟ್ ಬುಕ್ ಮಾತ್ರ ಅಲ್ಲ, ಅದು ಬಿಟ್ಟು ಬೇರೆ ಪುಸ್ತಕ ಇದೆ ಅಂತ ಹೇಳುದು ಗೊತ್ತಾಗತ್ತೆ. ಈಗ ಹಿಂದಿನ ಕಾಲದಲ್ಲಿ ಎಲ್ಲ ಹಿರಿಯರು ಅವರ ಸಂಜೆ ಕೆಲಸಗಳಾದ್ಮೇಲೆ ರಾತ್ರಿ ಸ್ವಲ್ಪ ಪುಸ್ತಕ ಓದಿ ಕತೆ ಹೇಳೋ ಅಭ್ಯಾಸ ಇತ್ತು.
ಈಗೀಗ ಅವರಿಗೆ ಬೇರೆ ಕೆಲಸಗಳ ಒತ್ತಡದಿಂದಾಗಿ ಅವರು ಆ ಅಭ್ಯಾಸವನ್ನ ಮಾಡ್ಕೊಂಡು ಬರ್ತಾ ಇಲ್ಲ. ಸೊ ಮಕ್ಕಳಿಗೆ ಟೆಕ್ಸ್ಟ್ ಬುಕ್ ಮಾತ್ರ ನೋಡಿ ಗೊತ್ತಿರತ್ತೆ, ಬೇರೆ ಪುಸ್ತಕಗಳಿವೆ ಅದೆಲ್ಲ ಕವಾಟ್ನೊಳಗೆ ಭದ್ರವಾಗಿ ಕೂತಿರತ್ತೆ. ಸೊ ಇಂಥ ಸಂದರ್ಭದಲ್ಲಿ ಈ ತರ ಅವರಿಗೆ ಒಂದು ಈವೆಂಟ್ ಏನಾದ್ರೂ ಆಕ್ಟಿವಿಟಿ ಸ್ಕೂಲಲ್ಲಿ ಕೊಟ್ಟಾಗ ಅವ್ರು ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ವೀಕಲ್ ನಾನು ಯಾವ ಪುಸ್ತಕ ಓದ್ಬೇಕು, ಯಾವ ಪುಸ್ತಕದ ಬಗ್ಗೆ ಬರಿಬೇಕು. ಅವ್ರಿಗೂ ಅಷ್ಟೇ ಓದಿದ್ಮೇಲೆ ಪುಸ್ತಕದ ಬಗ್ಗೆ ಒಂದೆರಡು ಲೈನ್ ಬರೀಲಿಕ್ಕಿರತ್ತೆ. ಸೊ ಅವ್ರು ಓದದೆ ಬರೀಲಿಕ್ಕೆ ಆಗೋದಿಲ್ಲ. ಸೊ ಏನಿದೆ ಅಂತ ಹೇಳಿ ಸುಮ್ನೆ ಬರೀಲಿಕ್ಕೆ ಆಗೋದಿಲ್ಲ. ಸೊ ಅಂತ ಟೈಮಲ್ಲಿ ಅವ್ರು ಓದ್ತಾರೆ ಪುಸ್ತಕವನ್ನ, ಓದಿಬಿಟ್ಟು ಸಮ್ಮರೈಸ್ ಮಾಡ್ತಾರೆ. ಅದ್ರಲ್ಲಿ ಯಾವ ಕ್ಯಾರೆಕ್ಟರ್ ಇಷ್ಟ ಆಯ್ತು, ಏನಿದೆ ಅದ್ರಲ್ಲಿ, ನಿಮ್ಗೆ ಯಾವ ಸಿಚುವೇಶನ್ ಇಷ್ಟ ಆಯ್ತು ಅನ್ನೋದ ಎಕ್ಸ್ಪ್ಲೈನ್ ಮಾಡ್ಲಿಕ್ಕಿರತ್ತೆ. ಸೊ ಇಂಥ ಸಂದರ್ಭದಲ್ಲಿ ಅವರಿಗೂ ಪುಸ್ತಕದ ಬಗ್ಗೆ ಒಂದು ರೀತಿಯ ಒಂದು ಒಲವು ಮೂಡುತ್ತೆ. ಸೊ ಆಬ್ವಿಯಸ್ಲಿ ಅವರು ಮುಂದಿನ ಜನರೇಷನ್ ಪುಸ್ತಕದ ಹತ್ರ ಜಾಸ್ತಿ ವಾಲ್ಬಹುದು ಅಂತ ಹೇಳುವ ಒಂದು ಆಶಯ ಇದೆ. ಹೀಗೆ ಈಗ ಇನ್ನು ಬುಕ್ಸ್ ಓದೋರಿಗೆ ಒಂದು ಅಡ್ವೈಸ್ ಕೊಡೋದಿದ್ರೆ? ಅಡ್ವೈಸ್, ಬುಕ್ಸ್ ಓದ್ಬೇಕು. ಯಾಕಂತ ಹೇಳಿದ್ರೆ ನಿಮಗೆ ಅದೊಂದು ರೀತಿ ನಮಗೆ ಕಣ್ಣಿಗೆ ವ್ಯಾಯಾಮ ಕೊಡ್ತದೆ, ಒಟ್ಟಿಗೆ ಮೆದುಳಿಗೆ ವ್ಯಾಯಾಮ ಕೊಡ್ತದೆ. ಜೊತೆಗೆ ನಿಮ್ಗೆ ಒಂದು ರೀತಿಯ ಹವ್ಯಾಸ ಅಂತ ಬೆಳೆಸ್ಕೊಂಡಾಗ ನೀವು ಆಟೋಮೆಟಿಕ್ ಆಗಿ ಓದೋದನ್ನ ಒಂದು ಹ್ಯಾಬಿಟ್ ಆಗಿ ಮಾಡ್ಕೊಳ್ತೀರಿ. ಅಂದ್ರೆ ಆ ದಿನದಲ್ಲಿ ಒಂದಿಷ್ಟೊತ್ತು ಓದಿದ್ರೇನೆ ಕರೆಕ್ಟ್ ಆ ದಿನ ಕರೆಕ್ಟ್ ಆಗೋದಂತ ಅನ್ಸ್ಬಿಡತ್ತೆ. ಸೊ ನಿಮ್ಗೆ ಯಾವ್ದನ್ನ ಓದಿದ್ರೆ ಖುಷಿ ಆಗುತ್ತೆ ಅಂತ ಹೇಳಿ ಫಸ್ಟ್ ಐಡೆಂಟಿಫೈ ಮಾಡ್ಕೊಳ್ಳಿ. ಅದ್ರ ಬೇಸಿಸ್ ಮೇಲೆ ನೀವು ಪುಸ್ತಕನ ಚೂಸ್ ಮಾಡ್ಕೊಳ್ಬೇಕು. ಈಗ ಕೆಲವರಿಗೆ ಹಾಸ್ಯ ಮಿಶ್ರಿತ ಪುಸ್ತಕಗಳು ಮಾತ್ರ ಇಷ್ಟ ಆಗತ್ತೆ, ಅಂತವರು ಆ ರೀತಿಯ ಪುಸ್ತಕಗಳನ್ನ ಆಯ್ಕೆ ಮಾಡ್ಕೋಬೇಕು. ಅಂತವರಿಗೆ ಈ ಪುರಾಣ ಕಥೆಗಳು ಅಥವಾ ಹಳೆ ಕಥೆಗಳೆಲ್ಲ ಇಷ್ಟ ಆಗ್ಲಿಕ್ಕಿಲ್ಲ. ಸೊ ನಿಮ್ಮ ಟೇಸ್ಟಿಗೆ ನೋಡ್ಕೊಂಡು ನೀವು ಅದನ್ನ ಆಯ್ಕೆ ಮಾಡೋದು ಬೆಟರ್. ಮತ್ತೆ ಪುಸ್ತಕ ಓದೋದ್ರಿಂದ ಇರುವ ಲಾಭಗಳನ್ನ ನೀವು ಪುಸ್ತಕ ಓದಿದ್ರೆ ಮಾತ್ರ ಗೊತ್ತಾಗತ್ತೆ. ನಾನು ಎಷ್ಟೇ ಹೇಳಿದ್ರು ಅದ ಕೇಳ್ಬೋದಷ್ಟೇ ಹೊರತು ನಿಮ್ಗೆ ಅದು ಅನುಭವಕ್ಕೆ ಬರೋದಿಲ್ಲ. ಸೊ ಪುಸ್ತಕವನ್ನು ಕೈಯಲ್ಲಿ ಹಿಡ್ಕೊಂಡು ಓದಿ, ಕಾಲು ಗಂಟೆ ಓದಿ, ಅದು ನಿಮಗೆ ಏನ್ ಹೇಳೋದು, ಒಂದು ಮೊಬೈಲ್ ನೋಡೋದಕ್ಕಿಂತ ಜಾಸ್ತಿ ಖುಷಿ ಆಗುತ್ತೆ ಅದ್ರಲ್ಲಿ. ನಿಮ್ಗೆ ಅದು ಎಂತ ಹೇಗೆ ಹೇಳೋದಪ್ಪ, ಆ ಅದೊಂದು ವರ್ಡ್ ಇದೆ, ದೇಶ ಸುತ್ತು ಕೋಶ ಓದು ಅಂತ ಹೇಳಿ. ಅಂತ ಹೇಳಿದ್ರೆ ನೀವು ಪ್ರಾಯೋಗಿಕವಾಗಿ ಹಾಗೂ ಥಿಯರಿಟಿಕಲಿ ಓದೋದು ಮಾತ್ರ ಅಲ್ಲ, ಪ್ರಾಕ್ಟಿಕಲ್ ಆಗಿ ನೀವು ಅದನ್ನ ಅಳವಡಿಸ್ಕೊಂಡಾಗ ಮಾತ್ರ ಅಂತ. ಅದೇ ರೀತಿ ನೀವು ಪುಸ್ತಕವನ್ನ ಓದಿದಾಗ ನಿಮಗೆ ದೊರೆತಂತ ಜ್ಞಾನವನ್ನ ನೀವೆಲ್ಲಾದ್ರೂ ಅದನ್ನ ಹೊರಹಾಕಿದ್ರೆ ಮಾತ್ರ ನಿಮಗೆ ಗೊತ್ತಾಗತ್ತೆ ನಿಮ್ಗೆ ಏನ್ ಅದನ್ನ ಕಲ್ತಿದ್ದೀರಿ, ಏನ್ ಅದರಿಂದ ಯೂಸ್ ಆಗಿದೆ ಅಂತ ಹೇಳೋದು. ಸೊ ಪುಸ್ತಕ ಓದೋದು ಅದನ್ನೇ ನಾನು ಹೇಳಿದ್ದು, ನೀವು ಅದನ್ನ ಎಲ್ಲಾದ್ರೂ ಅಪ್ಲೈ ಮಾಡ್ಲೇಬೇಕು. ಸೊ ಆಗ ನಿಮ್ಗೆ ಅದೊಂದು ಖುಷಿ ಆಗತ್ತೆ. ಏನಾದ್ರು ಅಡಿಷನಲ್ ಪಾಯಿಂಟ್ ಆಡ್ ಮಾಡ್ಲಿಕ್ಕಿದ್ರೆ ಆಡ್ ಮಾಡ್ಬೋದು. ಈಗಿನ ಮಕ್ಳಿಗೆ ಪುಸ್ತಕ ಹಿಡಿದು ಓದೋದು ತುಂಬಾ ಕಷ್ಟ, ಅವ್ರಿಗೆ ಇಷ್ಟನೇ ಆಗೋದಿಲ್ಲ ಪುಸ್ತಕ ಓದೋದು ಅಂತ ಹೇಳಿದ್ರೆ. ಅದು ಲಿಸ್ಟ್ ಅಲ್ಲಿ ಲಾಸ್ಟ್ ಗಿದೆ ಓದೋದು ಅಂತ ಹೇಳೋದು. ಸ್ಟಡೀಸ್ ಇದೆ, ಮತ್ತೆ ಓದಿ ಸ್ಟಡಿ, ಸ್ಟಾರ್ಟ್ ಆಗಿರ್ತದೆ. ಹೌದೌದು. ಈಗ ಸ್ಟಡಿ ವೈಸ್ ಬಂದಾಗ ಮಕ್ಳಿಗೆ ಆಬ್ವಿಯಸ್ಲಿ ಅವರಿಗೆ ಟೆಕ್ನಿಕಲ್ ಕಾನ್ಸೆಪ್ಟ್ ಅಷ್ಟು ಇಷ್ಟ ಆಗೋದಿಲ್ಲ. ಅದ್ರಲ್ಲೂ ಬುಕ್ಸ್ ಟೆಕ್ಸ್ಟ್ ಬುಕ್ ಅಂತ ಅವ್ರು ಓದೋದಿಲ್ಲ, ಕೊಡೋ ಸಮ್ಮರೈಸ್ ಮಾಡಿದ ನೋಟ್ಸ್ ಅಷ್ಟೇ ಓದ್ತಾರೆ. ಸೊ ಅದು ಒಂದು ಪಾರ್ಟ್ ಆಫ್ ಲೈಫ್. ಯಾಕಂದ್ರೆ ಎಜುಕೇಶನ್ ಟೈಮಲ್ಲಿ ಆ ಬುಕ್ಸ್ ಓದ್ಲೇಬೇಕು, ಇಲ್ಲ ಅಂತ ಹೇಳಕ್ಕಾಗಲ್ಲ. ಸೈಡ್ ಬೈ ಸೈಡ್ ನಮಗೆ ಸಪೋರ್ಟಿವ್ ಆಗಿ ನಮ್ಮ ಮೆಂಟಲ್ ಹೆಲ್ತ್ ಕನ್ಸಿಡರ್ ಮಾಡಿಕೊಂಡು ನಾವು ಸಪೋರ್ಟಿವ್ ಆಗಿ ಇತರ ಬುಕ್ಸ್ ಕೂಡ ಓದೋದು ತುಂಬಾ ಒಳ್ಳೇದು. ಇದರಿಂದ ನಿಮ್ಗೆ ಗೊತ್ತಾಗದೇನೆ ಒಂದು ರೀತಿಯ ಸಪೋರ್ಟ್ ಸಿಗ್ತದೆ, ಮತ್ತೆ ನಿಮ್ಮ ಮೆಂಟಲ್ ಹೆಲ್ತ್ ತುಂಬಾ ಚೆನ್ನಾಗಿರುತ್ತೆ. ಒಂಥರ ಸ್ಟೇಬಲ್ ಆಗಿರ್ತೀರಾ. ಯು ಆರ್ ನಾಟ್ ಡಿಪೆಂಡೆಂಟ್ ಆನ್ ಸಮ್ ಅದರ್ ಆರ್ ಸಮ್ ಅದರ್ ಪರ್ಸನ್, ಸಮ್ ಅದರ್ ಥಿಂಗ್ಸ್ ಆರ್ ಸಮ್ ಅದರ್ ಪರ್ಸನ್. ನಿಮ್ಗೆ ನಿಮ್ದೇ ಆದ ಒಂದು ಐಡೆಂಟಿಟಿ ಇರತ್ತೆ, ಏನ್ ಮಾಡ್ಬೇಕು, ಇಂಥ ಸಿಚುವೇಶನ್ ಇಂದ ಹೇಗೆ ಹೊರಗೆ ಬರೋದು ಅಥವಾ ಹೇಗೆ ಸೊಲ್ಯೂಷನ್ ಫೈಂಡ್ ಔಟ್ ಮಾಡೋದು ಅಂತ ಹೇಳೋದನ್ನ ನಿಮಗೆ ಅದು ಕಲಿಸ್ಕೊಡುತ್ತೆ. ಸೊ ಐ ಸಜೆಸ್ಟ್ ಬೆಟರ್ ಟು ಮೇಕ್ ರೀಡಿಂಗ್ ಆಸ್ ಎ ಹ್ಯಾಬಿಟ್. ಅದು ತುಂಬಾ ಒಳ್ಳೇದು. ತುಂಬಾ ಜನಕ್ಕೆ ಓದೋದು ಇಷ್ಟ ಇಲ್ಲ, ನಂಗೆ ಗೊತ್ತು. ಈಗ ನಾವು ಅಷ್ಟೇ ಕ್ಲಾಸಲ್ಲಿ ಹೇಳ್ತಾ ಇರ್ತೇವೆ, ಯಾರು ಓದ್ತಾರೆ ಅಂತಲೇ ಮಕ್ಳಿಗೆ ಇರತ್ತೆ ಕ್ವಶನ್. ಬಟ್ ಟೆಕ್ನಿಕಲ್ ಆಗಿ ಬುಕ್ಸ್ ಅಷ್ಟು ಇಷ್ಟ ಆಗೋದಿಲ್ಲ ಗೊತ್ತು, ಬಟ್ ಓದೋ ಮಕ್ಳು ಓದೇ ಓದ್ತಾರೆ. ಅದಕ್ಕೆ ನಾವು ಸಪ್ರೇಟ್ ಆಗಿ ಹೇಳ್ಬೇಕಾಗಿ ಏನೂ ಇಲ್ಲ. ಅದು ಟೆಕ್ಸ್ಟ್ ಬುಕ್ ಆಗಿರ್ಬೋದು ಅಥವಾ ಬೇರೆ ಪುಸ್ತಕಗಳಾಗಿರ್ಬೋದು. ಈಗಲೂ ಕೂಡ ಕೆಲವು ಮಕ್ಳು ತುಂಬಾ ಓದಿನ ಕಡೆಗೆ ಇಂಟ್ರೆಸ್ಟ್ ಇದ್ದಾರೆ ಅಂತ ಹೇಳುವ ಖುಷಿ ಆಗತ್ತೆ. ಸ್ಟಡಿ ವೈಸ್ ಮಾತ್ರ ಅಲ್ಲ, ಇತರ ಪುಸ್ತಕ ಕೂಡ ಓದ್ಬೇಕಾಗತ್ತೆ. ಈಗ ಲ್ಯಾಂಗ್ವೇಜ್ ವೈಸ್ ನಿಮಗೆ ಎಲ್ಲ ಕಡೆಗೆ ಹೋಗಿನೇ ನಿಮ್ಗೆ ಅದರ ನಾಲೆಜ್ ಬರ್ಬೇಕು ಅಂತ ಇಲ್ಲ. ಒಂದು ಊರ್ ಬಗ್ಗೆ ಆಗ್ಲಿ ಈ ತರ ಪುಸ್ತಕ ಓದಿದಾಗ ನಿಮ್ಗೆ ಕರೆಕ್ಟ್ ಗೊತ್ತಾಗತ್ತೆ ಅಲ್ಲಿ ಏನಿರುತ್ತೆ, ಅಲ್ಲಿ ಸಂಸ್ಕೃತಿ ಹೇಗೆ,
ಅಲ್ಲಿ ಆಹಾರ ಪದ್ಧತಿ ಹೇಗಿದೆ, ಜನಗಳು ಹೇಗೆ ಜೀವಿಸ್ತಾರೆ ಅನ್ನೋದು. ಸೊ ತುಂಬಾ ಒಳ್ಳೇದು, ನಿಮ್ಗೆ ಜ್ಞಾನ ವೃದ್ಧಿ ಆಗತ್ತೆ. ಸೊ ಮನುಷ್ಯನಿಗೆ ಬೇಕಾದ ಸಾಧಾರಣ ಒಂದು ಲೈಫಿಗೆ ಬೇಕಾದ 50% ಇನ್ಫಾರ್ಮೇಶನ್ ನಿಮಗೆ ಬುಕ್ಸ್ ಇಂದ ಸಿಗತ್ತೆ. ಥ್ಯಾಂಕ್ ಯು ಈ ಪಾಡ್ಕಾಸ್ಟ್ ಗೆ ಬಂದದಕ್ಕೆ. ತುಂಬಾ ವಿಷಯ ಗೊತ್ತಾಯಿತು ಪುಸ್ತಕಗಳ ಬಗ್ಗೆ, ಪುಸ್ತಕ ಓದೋದ್ರಿಂದ ಏನೆಲ್ಲ ಪ್ರಯೋಜನ ಉಂಟು, ಹಾಗೆ ಈಗಿನ ಮೊಬೈಲ್, ಸೋಷಿಯಲ್ ಮೀಡಿಯಾ ಅದ್ರ ಜೊತೆ ಅದಕ್ಕಿಂತ ಜಾಸ್ತಿ ಪುಸ್ತಕ ಓದಿದ್ರೆ ಎಷ್ಟು ಒಳ್ಳೆಯದು, ಎಲ್ಲ ವಿಷಯ ಗೊತ್ತಾಯಿತು. ತುಂಬಾ ಯೂಸ್ಫುಲ್ ಆಯಿತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ಕಮಿಂಗ್. ಥ್ಯಾಂಕ್ ಯು. ನಿಮಗೂ ಕೂಡ ಥ್ಯಾಂಕ್ ಯು. ನಂಗೊಂದು ಅಪರ್ಚುನಿಟಿ ಕೊಟ್ರಿ ಈ ತರ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ, ಖುಷಿ ಆಯ್ತು. ಮತ್ತೆ ಒಂದು, ಈಗ ಓದುವ ಮಕ್ಕಳು ಮೊಬೈಲ್ ಅಲ್ಲಾದ್ರೂ ಓದ್ತಾರೆ. ಈಗ ಓದುದು ಕಮ್ಮಿ ಆಗ್ಲಿಲ್ಲ, ಆದ್ರೆ ಪುಸ್ತಕ ಹಿಡಿದು ಓದುವ ಇದು ಕಮ್ಮಿ ಆಗುತ್ತೆ ಅಷ್ಟೇ. ಈಗ ಅವರು ಮೊಬೈಲ್ ಅಲ್ಲಿ ಓದ್ತಾರೆ ಈಗ, ಆದ್ರೆ ಈಗ ರೀಲ್ಸ್ ನೋಡೋದು, ಮೊಬೈಲ್ ಅಲ್ಲಿ ವಿಡಿಯೋಸ್ ನೋಡೋದು ಅದು ಸ್ವಲ್ಪ ಜಾಸ್ತಿ ಆಗಿದೆ. ಸೊ ಇದರಿಂದಾಗಿ ಅದ್ರಲ್ಲೂ ಕೆಲವು ಸೈಡ್ ಬೈ ಸೈಡ್ ಲೆಟರ್ಸ್ ಬರ್ಬೋದು, ವರ್ಡ್ಸ್ ಬರ್ಬೋದು ಓದ್ಲಿಕ್ಕೆ. ಬಟ್ ಏನಾಗತ್ತೆ, ಆ ಟೈಮಲ್ಲಿ ಈಗ ನಾವು ಆಕ್ಚುಲಿ ಓದುವಾಗ ನಮ್ಮ ಕಣ್ಣಿನ ಚಲನೆ ಲೆಫ್ಟ್ ಟು ರೈಟ್ ಹೋಗುತ್ತೆ, ಬಟ್ ಲೆಟರ್ಸ್ ಅಲ್ಲೇ ಇರುತ್ತೆ, ಅದೆಲ್ಲ ಮೂವ್ ಆಗೋದಿಲ್ಲ. ಈ ಲೈವ್ ವಿಡಿಯೋಸ್ ಅಲ್ಲಿ ನೋಡುವಾಗ ಏನಾಗತ್ತೆ, ವರ್ಡ್ಸ್ ಮೂವ್ ಆಗ್ತಾ ಇರತ್ತೆ, ಕಣ್ಣು ಮೂವ್ ಆಗ್ತಾ ಇರತ್ತೆ, ಎರಡು ಒಪೋಸಿಟ್ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇರತ್ತೆ. ಇದರಿಂದ ಕಣ್ಣಿಗೆ ಸ್ವಲ್ಪ ಪ್ರಾಬ್ಲಮ್ ಆಗತ್ತೆ ಫ್ಯೂಚರ್ ಅಲ್ಲಿ. ಸೊ ಮೊಬೈಲ್ ಇಂದ ಓದೋದು ಅಷ್ಟು ಒಳ್ಳೇದಲ್ಲ ಅಂತೇಳಿ. ಈಗ ಮೊಬೈಲ್ ಅಲ್ಲಿ ಅದೇನು ರನ್ ಆಗ್ತಾ ಇರುವಾಗ ಬರ್ತಾ ಇರತ್ತೆ ವರ್ಡ್ಸ್, ಅದು ಸ್ವಲ್ಪ ಪ್ರಾಬ್ಲಮ್. ಅದು ಬಿಟ್ಟು ಈಗ ಸ್ಟೋರೀಸೇ ಓದ್ತಾ ಇದ್ರೆ ಇಟ್ ಈಸ್ ನಾಟ್ ಎ ಬಿಗ್ ಪ್ರಾಬ್ಲಮ್ ಅಂತ ಅನ್ಸುತ್ತೆ. ಪ್ರಾಬ್ಲಮ್ ಆಗೋದ ಲೈಟ್ ಮಾತ್ರ, ಮೊಬೈಲ್ ಅಲ್ಲಿ ಬರುವ ಲೈಟ್ ಸ್ವಲ್ಪ ಎಫೆಕ್ಟ್ ಆಗ್ಬೋದು ಅಂತ ನನ್ನ ಒಂದು ಅಭಿಪ್ರಾಯ. ಗೊತ್ತಿಲ್ಲ, ಡಾಕ್ಟರ್ಸ್ ಜೊತೆ ಕೇಳ್ಬೇಕಷ್ಟೇ, ಎರಡರದ್ದು ಬೇರೆ ಡಿಫ್ರೆನ್ಸ್ ಅಥವಾ ಪ್ರಾಬ್ಲಮ್ ಇದೆಯಾ ಅಂತ ಹೇಳಿ. ಬಟ್ ನಾನು ಅಬ್ಸರ್ವ್ ಮಾಡಿದ್ದೆ ಅದು, ಯಾಕಂದ್ರೆ ಲೈವ್ ಈಗ ಅಲ್ಲಿ ಇರುವ ಕಂಟೆಂಟ್ ಮೂವ್ ಆಗ್ತಾ ಇದೆ, ಸೊ ನಮ್ಮ ಕಣ್ಣು ಕೂಡ ಮೂವ್ ಆಗ್ತಾ ಇರುತ್ತೆ ಓದ್ಲಿಕ್ಕೆ. ಎರಡು ಒಪೋಸಿಟ್ ಡೈರೆಕ್ಷನ್ ಹೋಗುವಾಗ ಮೇ ಬಿ ಏನೋ ಪ್ರಾಬ್ಲಮ್ ಬರ್ಬೋದು ಫ್ಯೂಚರ್ ಅಲ್ಲಿ ಕಣ್ಣು ದೃಷ್ಟಿಗೆ ಅಂತ ಹೇಳಿ. ಗೊತ್ತಿಲ್ಲ. ಆಮೇಲೆ ಲೈಕ್ ಓದುವ ಫೀಲ್ ಬರುದು ಸಹ ನಮಗೆ ಹಾರ್ಡ್ ಕಾಪಿ ಇದ್ದಾಗ ಒಂಥರ ಜಾಸ್ತಿ ಇಂಟ್ರೆಸ್ಟ್ ಅಂತ ನಂಗೆ ಫೀಲ್ ಜಾಸ್ತಿ ಇಂಟ್ರೆಸ್ಟ್ ಆಗುತ್ತೆ. ಹೌದೌದು, ನೀವು ಪುಸ್ತಕ ಹಿಡಿದು ಓದಿದಷ್ಟು ಖುಷಿ ಆಗುದಿಲ್ಲ ಮೊಬೈಲ್ ಅಲ್ಲಿ ಓದಿದ್ರೆ ಆಗುತ್ತೆ. ಇದೆಲ್ಲ. ನಾನು ಇವರದ್ದು ರವಿ ಬೆಳಗೆರೆ ಅವರದ್ದು ಹೇಳಿ ಹೋಗೋ ಕಾರಣ, ಅದು ಹಾ ಅರ್ಧದಲ್ಲಿದ್ದೆ, ಹಾ ಇನ್ನು ಕಂಪ್ಲೀಟ್ ಆಗ್ಲಿಲ್ಲ, ಹೇಳಿ ಹೋಗೋ ಟೈಮ್ ಇಲ್ಲ ಕಾರಣ ಅಷ್ಟೆ. ನನಗೆ ಇಷ್ಟ ಆಗಿದೆ, ಆದ್ರೆ ಅದ್ರಲ್ಲಿ ಒಂದ್ ರೀತಿ ಅಂತ ಹೇಳೋದು, ಅವಳು ಮೋಸ ಮಾಡ್ಬಿಟ್ಟಿರ್ತಾಳೆ. ಅದೊಂದು ಅಷ್ಟು ಹ್ಯಾಪಿ ಎಂಡಿಂಗ್ ಅಲ್ಲ, ಅದಕ್ಕೆ ನಂಗೆ ಅಷ್ಟು ಇಷ್ಟ ಆಗ್ಲಿಲ್ಲ ಅದು. ಓಕೆ, ಸೊ ಚೆನ್ನಾಗಿದೆ, ಓದಿ. ಟೈಮ್ ಇಲ್ಲ ಅಷ್ಟೇ. ಲೈಕ್ ಹೌದೌದು. ದಿನ ಒಂದೊಂದು ಪೇಜ್ ಓದ್ತಿದ್ದೇನೆ ಕಂಪ್ಲೀಟ್ ಮಾಡ್ಬೇಕು ಅಂತ. ನೋಡ ಯಾವಾಗ ಆಗ್ತದೆ. ಥ್ಯಾಂಕ್ ಯು ಬಂದದಕ್ಕೆ ಪಾಡ್ಕಾಸ್ಟ್. ಓಕೆ ಓಕೆ. ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.